ಜನನೀಂ ಶಾರದಾಂ ದೇವೀಂ ರಾಮಕೃಷ್ಣಂ ಜಗದ್ಗುರುಂ ಪಾದಪದ್ಮೇ ತಯೋ ಶ್ರುತ್ವಾ ಪ್ರಣಮಾಮಿ ಮುಹುರ್ಮುಹುಃ. ರತ್ನಾಕರಾಧೌತಪದಾಂ ಹಿಮಾಲಯ ಕಿರೀಟಿನೀಂ ಬ್ರಹ್ಮರಾಜರ್ಷಿ ರತ್ನಾಢ್ಯಾಂ ವಂದೇ ಭಾರತ ಮಾತರಂ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಎಲ್ಲ ಹವ್ಯಕ ಬಂಧುಗಳಿಗೆ ಅತ್ಯಂತ ಶ್ರದ್ಧೆಯ ನಮನಗಳನ್ನು ಸಮರ್ಪಿಸ್ತೇನೆ. ಬೆಳಿಗ್ಗೆಯಿಂದ ಸಂಸ್ಕಾರದ ವಿಭಿನ್ನ ಮಜಲುಗಳನ್ನು ನೋಡ್ತಾ ಬಂದಿದ್ದೀವಿ. ಷೋಡಶ ಸಂಸ್ಕಾರಗಳಂತೂ ಅನೇಕ ಬಾರಿ ಚರ್ಚೆಯಾಗಿದ್ದಿರ್ಬೋದು. ಈಗ ತಾನೇ ತೊರವಿಯವರು ಭಾಳ ಸುಂದರವಾಗಿ, ಆದರಣೀಯ ಹಿರಿಯರು ಭಾಳ ಚೆನ್ನಾಗಿ ಪ್ರೆಸೆಂಟ್ ಮಾಡಿದರು. ಸಂಸ್ಕಾರ ಅನ್ನೋದು ಷೋಡಶ ಸಂಸ್ಕಾರಗಳಷ್ಟೇ ಅಲ್ಲದೆ ಅದನ್ನು ಮೀರಿದ ಒಂದಷ್ಟು ಭಾಗ ಕೂಡ ಹೌದು ಅನ್ನೋದನ್ನು ಅವ್ರು ಹೇಳಿದರು. ಅವ್ರು ಭಾಳ ಚೆನ್ನಾಗಿ ಹೇಳಿದರು. ಸಂಗೀತ ವಿದ್ಯೆ ಅಲ್ಲ, ಅದೊಂದು ಸಂಸ್ಕಾರ ಅಂತ. ನಿಜ, ನನಗೆ ಇತ್ತೀಚಿನ ದಿನಗಳಲ್ಲಿ ಕಳೆದೋಗಿರೋ ದೊಡ್ಡ ಸಂಗತಿ ಅದು ಅಂತ ಅನಿಸುತ್ತೆ. ಅವ್ರ ಎದುರುಗಡೆ ಇಲ್ಲ ಅನ್ನೋ ಧೈರ್ಯದ ಮೇಲೆ ಹೇಳ್ತೀನಿ. ನನಗೆ ಶಾಸ್ತ್ರೀಯ ಸಂಗೀತ ನಾನು ಸ್ಕೂಲಿಗೆ ಹೋಗುವಾಗೆಲ್ಲ ಅರ್ಥವೇ ಆಗ್ತಿರಲಿಲ್ಲ. ಯಾಕೆ ಇದನ್ನು ಹಾಡ್ತಾರೆ ಅಂತ ಅನ್ನಿಸ್ತಿತ್ತು ನನಗೆ. ಕೆಲವೊಂದು ಸಲ ಯಾರಾದರೂ ಸಂಗೀತ ಹಾಡಲಿಕ್ಕೆ ಬಂದರೆ ನಾನು ಸುಗಮ ಸಂಗೀತ ಹಾಡಿ ಅಂತ ಚೀಟಿ ಕೊಟ್ಬಿಡ್ತಿದ್ದೆ. ನಾನು ಕೊಡ್ತಿರಲಿಲ್ಲ, ಯಾರಾದರೂ ಕಳಿಸ್ಬಿಡ್ತಿದ್ದೆ. ಕೇಳಲಿಕ್ಕೆ ಆಗ್ತಿರಲಿಲ್ಲ ಅಂತ. ತುಂಬ ಕಷ್ಟಪಟ್ಟು ಪದೇ ಪದೇ ಕೇಳಿ 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 ಶಾಸ್ತ್ರೀಯ ಸಂಗೀತವನ್ನು ಆಸ್ವಾದಿಸುವಂಥ ಸಂಸ್ಕಾರವನ್ನು ಬೆಳೆಸ್ಕೊಂಡೆ, ಕಷ್ಟಪಟ್ಟು ಬೆಳೆಸ್ಕೊಂಡೆ ನಾನು. ಈಗ ಇಷ್ಟ ಆಗುತ್ತೆ ನನಗೆ. ಯಾರಾದರೂ ಹಾಡ್ತಿದ್ರೆ ವಾ ಏನು ಅದ್ಭುತವಾಗಿದೆ, ಏನು ಅಂತ ಅನಿಸುತ್ತೆ ಈಗ. ಯಾಕಂದರೆ ಅದಕ್ಕೋಸ್ಕರ ಒಂದು ಸಂಸ್ಕಾರ ಆಗಿದೆ. ನಿರಂತರವಾಗಿ ಕೇಳಿ 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 ಅದ್ಭುತ ಗಾಯಕರದ ಹಾಡುಗಳನ್ನು ಕೇಳಿ ಅವರ ಆಲಾಪಗಳನ್ನೆಲ್ಲ ಕೇಳಿ ಆಹಾ ಏನು ಚಂದ ಅನಿಸುತ್ತೆ ಅನ್ನೋ ಮಟ್ಟಿಗೆ ನಾನು ಎಲ್ಲಿವರೆಗೂ ಅಂದ್ಕೊಳ್ತೀನಿ ಅನೇಕ ಬಾರಿ ಅಂತಂದರೆ, ಸಂಗೀತದೊಳಗೆ ಸಾಹಿತ್ಯ ಸೇರಿಕೊಂಡ್ರೆ ಅದು ದ್ವೈತವಾಗುತ್ತೆ, ಸಾಹಿತ್ಯ ಇಲ್ಲದೆ ಹೋದಾಗ ಅದ್ವೈತವಾಗಿರುತ್ತೆ ಅಂತ. ಎರಡೂ ಚೆನ್ನಾಗಿರುತ್ತೆ ಅಂತ ಯಾವಾಗಲೂ ಅನಿಸುತ್ತೆ ಅಷ್ಟರ ಮಟ್ಟಿಗೆ. ಆದರೆ ಈಗ ಪ್ರಾಬ್ಲಮ್ ಏನಾಗಿದೆ ಗೊತ್ತಾ? ಕೈಯಲ್ಲಿ ಮೊಬೈಲ್ ಬಂದ ನಂತರ ಈ ರೀಲ್ ಬರುತ್ತಲ್ಲ, ರೀಲ್ನಲ್ಲಿ ನಾವು ತುಂಬ ಇಷ್ಟಪಡೋದು ಯಾವುದು ಗೊತ್ತಾ? ಅತ್ಯಂತ ಕೆಟ್ಟದಾಗಿ ಹಾಡಿರೋದೇ ಇಷ್ಟ ಆಗೋದು. ಯಾರು ತುಂಬ ಚೆನ್ನಾಗಿ ಹಾಡ್ತಾರೋ ಅವರಿಗೊಂದು 300 ಲೈಕ್ ಬರ್ಬೋದು. ಕೆಟ್ಟದಾಗಿ ಹಾಡೋದವರಿಗೆ 3 ಲಕ್ಷ ಲೈಕ್ ಬರುತ್ತೆ. ಮತ್ತು ನಾವು ಏನು ಕಡಿಮೆ ಇಲ್ಲ, ಕಷ್ಟಪಟ್ಟು ಸಂಸ್ಕಾರ ಬೆಳೆಸ್ಕೊಂಡಿದ್ದೀವಿ ಒಳ್ಳೆ ಸಂಗೀತವನ್ನು ಕೇಳೋದು. ಈ ಕೆಟ್ಟ ಹಾಡು ಬರುತ್ತಲ್ಲ, ಅದನ್ನು ನಗ್ತಾ ನಗ್ತಾ ಕೇಳಿ ಗ್ರೂಪಲ್ಲಿ ಹಾಕ್ತೀವಿ ಕೇಳಿದಿನ ಅಂತ. ಅದನ್ನ 4 ಜನಕ್ಕೆ ಕಳಿಸ್ಕೊಡ್ತೀವಿ. ನಾನೊಂದು ಸ್ವಲ್ಪ ದಿನ ಕೇಳೋ ಅಭ್ಯಾಸ ಆಗ್ಬಿಡುತ್ತೆ ನನಗೆ. ಅಭ್ಯಾಸ ಅಂತ ಒಳ್ಳೆ ಪದ ಬಳಸ್ತಿದ್ದೀನಿ, ಚಟ ಶುರುವಾಗ್ಬಿಡ್ತು. ಅದಾದ್ಮೇಲೆ ನನಗನ್ನಿಸ್ತು, ಕಷ್ಟಪಟ್ಟು ಒಳ್ಳೆ ಸಂಗೀತ ಕೇಳುವ ಸಂಸ್ಕಾರವನ್ನು ಬೆಳೆಸ್ಕೊಂಡು ನಾನು ಯಾಕೆ ಇದಕ್ಕೆ ಹಾಳಾಗಬೇಕು ಅನ್ನೋ ಕಾರಣಕ್ಕೆ ಇನ್ನು ಮುಂದೆ ರೀಲ್ಸ್ ನೋಡೋದಿಲ್ಲ ಅಂತ ನಿಶ್ಚಯ ಮಾಡಿದ್ದಲ್ಲದೆ, ಯಾರ್ಯಾರು ಇಂಥ ಸಂಗೀತದ ಮೂಲಕ ರೀಲ್ ಬರುತ್ತೋ ಪ್ಲೀಸ್ ಡೋಂಟ್ ಶೋ ದಿಸ್ ಅಂತ ಹಾಕ್ಲಿಕ್ಕೆ ಶುರು ಮಾಡಿದೆ. ಈಗ ಸ್ವಲ್ಪ ಸಮಾಧಾನ, ಏನಾದರೂ ನೋಡು, ಕೆಟ್ಟದ್ದನ್ನು ನೋಡಬೇಡ ಅಂತ. ಸೊ ಸಂಸ್ಕಾರ ಅನ್ನೋದು ಹೀಗೆ ಪ್ರಜ್ಞಾಪೂರ್ವಕವಾಗಿ ಬೆಳೆಸ್ಕೊಳ್ಬೇಕಾದಂಥ ಸಂಗತಿ ಅಂತ ರಾಜೀವ್ ಮಲ್ಹೋತ್ರಾ ತಮ್ಮ ಕೃತಿಯೊಂದರಲ್ಲಿ ಭಾಳ ಚೆನ್ನಾಗಿ ಹೇಳ್ತಾರೆ. ಭಾಳ ಚೆನ್ನಾಗಿದೆ ಅವ್ರ ಮಾತು. ಅವ್ರು ಹೇಳ್ತಾರೆ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತ 4 ವರ್ಣಗಳನ್ನು ಮಾಡಿದ್ದೀವಿ, ಅಥವಾ ನಮ್ಮ ಪರಂಪರೆಯಲ್ಲಿದೆ. ಈ ವರ್ಣಗಳು ಹೆಂಗಾಯ್ತು ಅಂತ ಕೇಳಿದರೆ ಸಂಸ್ಕಾರದ ದೃಷ್ಟಿಯಿಂದ ಹಂತಗಳು ಬೇರೆ ಬೇರೆ ಆಯಿತು ಅಂತ. ಯಾರು ಬ್ರಾಹ್ಮಣ ವರ್ಣದವನಾಗಿದ್ದಾನೋ ಅವನಿಗೆ ಹೆಚ್ಚು ಸಂಸ್ಕಾರಗಳ ಅವಶ್ಯಕತೆ ಇದೆ, ಅವನಿಗೆ ಹೆಚ್ಚು ಸಂಸ್ಕಾರಗಳ ಚೌಕಟ್ಟಿದೆ. ಇನ್ನೂ ಸ್ಪಷ್ಟವಾಗಿ ಹೇಳಬೇಕು ಅಂದರೆ ಹೆಚ್ಚು ಕಂಡೀಷನ್ಸ್ ಇದೆ. ಒಂದೇ ಮಾತಲ್ಲಿ ಹೇಳ್ತೀನಿ ನಾನು ನಿಮಗೆ. ಒಂದು ಕಾರ್ಯಕ್ರಮ ನಡೀತಾ ಇತ್ತು ಗೋಖಲೆ ಇನ್ಸ್ಟಿಟ್ಯೂಟ್ನಲ್ಲಿ. ಕಾರ್ಯಕ್ರಮದಲ್ಲಿ ನಾನು ವೇದಿಕೆ ಮೇಲೆ ಕೂತಿದ್ದೀನಿ, ಏನೋ ಪುಸ್ತಕ ಬಿಡುಗಡೆ ಆಗಿದೆ. ನನಗೆ ಸ್ವಲ್ಪ ಹೈಟ್ ಜಾಸ್ತಿ ಇರೋದ್ರಿಂದ ಚೇರ್ ಚಿಕ್ಕದಾಗಿದ್ದರೆ ಕಾಲ ಮೇಲೆ ಕಾಲು ಹಾಕ್ಕೊಂಡು ಕೂತ್ಕೊಳ್ಳುವಂಥ ಅನಿವಾರ್ಯತೆ. ನಂಗೆ ಒಂಥರ ಕಂಫರ್ಟಬಲ್ ಅಂತ ಅನಿಸುತ್ತೆ ಅದು. ನಾನು ಕಾಲ ಮೇಲೆ ಕಾಲು ಹಾಕ್ಕೊಂಡು ಕೂತ್ಕೊಂಡು ಏನೋ ಬರಿತಾ ಇದ್ದೆ. ಎದುರಿಗೆ ಒಬ್ಬರು ಹಿರಿಯರು ಕೂತಿದ್ರು. ಹಿಂಗಂದ್ರು ನನಗೇನು ಹೇಳಿದ್ರು ಅಂತ ಗೊತ್ತಾಗಲಿಲ್ಲ. ನಾನು ಏನು ಅಂತ ಕೇಳಿದೆ, ಏನು ಮಾಡಲಿ? ಮತ್ತೊಂದು ಸಲ ಹಿಂಗಂದರು. ಸ್ವಲ್ಪ ಅನುಮಾನ ಬಂತು, ಕಾಲ ಮೇಲೆ ಕಾಲು ಹಾಕ್ಕೊಂಡಿದ್ದಕ್ಕ ಅಂತ ಕಾಲು ಕೆಳಗಿಟ್ಟೆ. ಇಟ್ಟ ಮೇಲೆ ಹೀಗಂದ್ರು. ನಾನು ವಾಪಸ್ ಹೋಗಬೇಕಾದ್ರೆ, ಎಷ್ಟು ಚೆನ್ನಾಗಿದೆ ನೋಡಿ, ವಾಪಸ್ ಹೋಗಬೇಕಾದ್ರೆ ನನ್ನ ಹತ್ತಿರಕ್ಕೆ ಬಂದು ಹೇಳಿದರು, ನಿನ್ನ ವಯಸ್ಸು ಎಷ್ಟಾಗಿದೆಯಲ್ಲ ಅದಕ್ಕಿಂತ ಹೆಚ್ಚು ಎಕ್ಸ್ಪೀರಿಯನ್ಸ್ ಇರೋರು ವೇದಿಕೆಯ ಮುಂದೆ ಭಾಳ ಜನ ಕೂತಿದ್ದಾರೆ. ವೇದಿಕೆ ಮೇಲೆ ಕೂತಿರುವ ಕಾಲ ಮೇಲೆ ಕಾಲು ಹಾಕ್ಕೊಂಡು ಕೂತ್ಕೋಬೇಡ ಅಂದರು. ನಾನು ಅಂದ್ಕೊಂಡೆ, ಬ್ರಾಹ್ಮಣನಾಗೋದು ಭಾಳ ಕಷ್ಟ ಇದೆಯಪ್ಪ, ಸುಲಭ ಇಲ್ಲ ಅಂತ.
ಪ್ರತಿ ಕ್ಷಣವೂ ಕೂಡ. ಆದ್ರೆ ಆನಂತರದ ದಿನಗಳಲ್ಲಿ ನಡೆದಿದ್ದೇನು ಗೊತ್ತಾ, ನಾವೆಲ್ಲರೂ ಅದನ್ನು ಶಂಕರರು ಹೇಳಿದ್ದಾರೆ ಅಂತ ಒಪ್ಪಿದೀವಿ ಬಿಟ್ರೆ ನಮ್ಗೆ ಯಾರಿಗೂ ನಂಬಿಕೆ ಇಲ್ಲ ಅದರ ಮೇಲೆ. ಬ್ರಹ್ಮ ಸತ್ಯ ಜಗನ್ಮಿಥ್ಯ ಎನ್ನುವ ಶಂಕರರ ಮಾತನ್ನು ನಾವು ಒಪ್ಪಿದ್ದೇ ಆಗಿದ್ದಿದ್ರೆ ಈ ಜಗತ್ತಿಗೆ ಇಷ್ಟು ಅಂಟಿಕೊಳ್ಳುವಂತ ಪ್ರಮೇಯವೇ ಇರಲಿಲ್ಲ. ಆದ್ರೆ ನಮ್ಗೆ ಅದು ನಂಬಿಕೆ ಅನ್ನೋದು ಯಾಕೆ ಅಂದ್ರೆ ಗುರುಗಳು ಹೇಳಿದ್ದಾರೆ ಒಪ್ಕೋಬೇಕು ಅಂತ. ನನಗೆ ಮೊದಲಿದ್ದು ಅರ್ಥ ಆಗ್ತಿರ್ಲಿಲ್ಲ. ಧರ್ಮಸ್ಥಳದ ಪ್ರಕರಣ ನೋಡಿದ್ಮೇಲೆ ಗೊತ್ತಾಯ್ತು. ಧರ್ಮಸ್ಥಳದ ಪ್ರಕರಣ ಎಂತ ಬುರುಡೆ ಪ್ರಕರಣ ಅಂತ ಇವತ್ತು ಜಗಜ್ಜಾಹೀರಾದ ನಂತರವೂ ಕೂಡ ಅನೇಕರು ಎಂತ ಜನ ಇದ್ದಾರೆ ಗೊತ್ತೇನು, ಈಗಲೂ ಅದನ್ನು ಸತ್ಯ ಅಂತ ಭಾವಿಸುವಂತವ್ರು ಇದ್ದಾರೆ. ಅನೇಕರಿಗೆ ಸಾಕ್ಷಾತ್ಕಾರ ಆಗಿದೆ ಇದು ಬುರುಡೆ ಅಂತ ಯಾರ್ಯಾರು ಅರ್ಥ ಮಾಡ್ಕೊಂಡ್ರೋ ಮೊದಲ ಹಂತದಲ್ಲೇ ಅವರು ವಿವರಿಸುವಂತ ಪ್ರಯತ್ನ ಮಾಡಿದ್ರು. ಅನೇಕರಿಗೆ ಆಗ್ಲೇ ಅರ್ಥ ಆಯ್ತು, ಕರೆಕ್ಟ್ ಇದು ತಪ್ಪಿದೆ ಇದರಲ್ಲಿ ಅಂತ. ಆಗ್ಲೇ ಅರ್ಥ ಮಾಡ್ಕೊಂಡವ್ರು ಒಂದು ಭಾಗ ಆದ್ರೆ ಇನ್ನೊಂದಷ್ಟು ಜನ ಇದ್ರು, ಅವ್ರು ಆಗ್ಲೂ ಅದನ್ನು ಒಪ್ಪಲಿಲ್ಲ. ಈಗಂತೂ ಧಿಕ್ಕರಿಸುವ ಹೊಸ ವರ್ಗ ಇದೆ. ಸೇಮ್ ಒಂದು ಶ್ರೇಷ್ಠವಾದ ತತ್ವವನ್ನ ಅರ್ಥ ಮಾಡಿಕೊಳ್ಳಿಕ್ಕೆ ಹೇಗೆ ಒದ್ದಾಡ್ತೀವೋ ಹಾಗೆ ಸತ್ಯದ ಹತ್ತಿರ ಹೋಗ್ಲಿಕ್ಕೂ ಇದೇ ತರ ಆಗತ್ತೆ ಅಂತ. ನಾನು ಯಾಕಿದನ್ನು ಹೇಳ್ತಿದ್ದೀನಿ ಅಂತಂದ್ರೆ, ಮಾಯೆಯ ಪ್ರಭಾವಕ್ಕೆ ಒಳಗಾಗ್ತೀವಲ್ಲ, ಯಾವಾಗ ಮಾಯೆಯ ಪ್ರಭಾವಕ್ಕೆ ಒಳಗಾಗ್ತೀವೋ ಆಗ ನಮ್ಮ ಹೋಶ್ ಕಳ್ಕೊಳ್ತೀವಿ. ನೀವು ಓಶೋ ಮಾತನ್ನು ಕೇಳುವಂತ ರೂಢಿ ಯಾರಿಗಾದ್ರೂ ಇದ್ರೆ ಓಶೋ ಪದೇ ಪದೇ ಈ ಪದವನ್ನ ಬಳಸ್ತಾರೆ, ಹೋಶ್ ಮನುಷ್ಯ ಕಳ್ಕೊಳ್ಬಾರದು ಅಂತ. ಮನುಷ್ಯ ಇದ್ದ ಜಾಗವನ್ನ ಬಿಟ್ಟು ಕದಲಬಾರದು ಅಂತ ಓಶೋ ಪದೇ ಪದೇ ಹೇಳ್ತಾರೆ. ದುರದೃಷ್ಟವಶಾತ್ ಈ ಆಧುನಿಕ ಜಗತ್ತಿನಲ್ಲಿ ನಮ್ಗೆ ಆಗಿರುವಂತ ದೊಡ್ಡ ಸಮಸ್ಯೆ ಏನು ಅಂತಂದ್ರೆ, ನಾವು ಇತಿಹಾಸದಲ್ಲಿ ಬಹಳ ಕಾಲ ಕಳೆದಿದ್ದೀವಿ, ನಾವು ಭವಿಷ್ಯದಲ್ಲಿ ಬಹಳ ಕಾಲ ಕಳಿತೀವಿ, ಪ್ರೆಸೆಂಟ್ ಸಿಚುಯೇಷನ್ ಅಲ್ಲಿ ಇಲ್ಲವೇ ಇಲ್ಲ ಅಂತ. ಸುಮ್ಮನೆ ಮನೆಗೆ ಹೋಗಿ ನೋಡಿ ಅಥವಾ ಈಗಲೇ ಕೂತು ಜಾಗದಲ್ಲಿ ನೋಡಿ, ನಮ್ಮಲ್ಲಿ ಬಹುತೇಕರಿಗೆ ಹಿಂದೆ ಆಗಿರುವಂತ ಯಾವುದೋ ಚಿಂತೆ ಜಾಸ್ತಿ ಇದೆ, ಭವಿಷ್ಯ ಏನಾಗುತ್ತೋ ಅನ್ನೋ ಟೆನ್ಷನ್ ಜಾಸ್ತಿ ಇದೆ. ಈ ಕ್ಷಣ ಆನಂದಮಯವಾಗಿರುವ ಕ್ಷಣವಾಗಿದೆ, ಉಳಿದಿದ್ದೆಲ್ಲ ಹಾಳಾಗಿ ಹೋಗ್ಲಿ, ನಾನು ಈಗ ಚೆನ್ನಾಗಿ ಬದುಕ್ತೀನಿ ಅಂತ ಹೇಳೋರು ಎಷ್ಟು ಜನ ಇದ್ದೀವಿ ಹೇಳಿ. ಮಿತ್ರ, ಬಹಳ ಆಶ್ಚರ್ಯ ನನಗೆ. ನಮ್ಮ ಮಕ್ಕಳನ್ನ ಅಧ್ಯಯನಕ್ಕೆ ಅಂತ ಕಳಿಸ್ಕೊಡ್ತೀವಿ ನಾವು, ತುಂಬಾ ಜನ ತರುಣರಿಲ್ಲ, ಆದ್ರೆ ಹಿರಿಯರೇ ಇದು ದೊಡ್ಡ ತಪ್ಪು ಮಾಡೋದ್ರಿಂದ ಅವ್ರ ಜೊತೆ ಹಂಚ್ಕೊಳ್ತೀನಿ ನಾನು. ನಮ್ಮ ಮಕ್ಕಳನ್ನು ಓದಿಸ್ಬೇಕು. ಏನು ಓದಿಸ್ತೀರಾ ಅಂತ ಕೇಳಿದ್ರೆ, ಯಾವುದಕ್ಕೆ ಭವಿಷ್ಯ ಇದೆಯೋ ಅದನ್ನು ಓದಿಸ್ತೀವಿ ಅಂತ. ನನಗೆ ನಮ್ಮಪ್ಪ ಇಂಜಿನಿಯರಿಂಗ್ ಮಾಡಿಸಿದ್ ಯಾಕೆ ಅಂತಂದ್ರೆ, ಅವರು ಇಂಜಿನಿಯರಿಂಗ್ ಮಾಡಿಸ್ಬೇಕು ಅಂತ ಆಲೋಚನೆ ಮಾಡಿದಾಗ ಇಂಜಿನಿಯರಿಂಗ್ಗೆ ಫ್ಯೂಚರ್ ಬಹಳ ಚೆನ್ನಾಗಿದೆ ಅಂತ ಅವರಿಗನ್ಸಿತ್ತು. ಅವರ ಕೊಲೀಗ್ ಮಗ ಇಂಜಿನಿಯರಿಂಗ್ ಮಾಡಿದ್ದ, ಹೀಗಾಗಿ ನೀನು ಇಂಜಿನಿಯರಿಂಗ್ ಮಾಡು ಅಂತ ಹಠ ಹಿಡಿದು ಮಾಡಿಸಿದ್ರು. ಆದ್ರೆ ನೀವು ನನ್ನನ್ನೇ ಕೇಳಿದ್ರೆ ಇಂಜಿನಿಯರಿಂಗ್ನ ಲಾಭ ಏನು ಅಂತ ಖಂಡಿತವಾಗಿ ಗೊತ್ತಿಲ್ಲ. ನನ್ನ ಜೀವಮಾನದಲ್ಲಿ ಇಂಜಿನಿಯರಿಂಗ್ನ ಬಳಕೆ ಆಗಲಿಲ್ಲ. ಒಂದೇ ಒಂದು ಕಡೆ ಇಂಜಿನಿಯರಿಂಗ್ನ ಬಳಕೆ ಎಲ್ಲಾಗಿದ್ದು ಅಂತಂದ್ರೆ, ಇವನು ಓದ್ದೇ ಈ ಫೀಲ್ಡಿಗೆ ಬಂದಿಲ್ಲ ಕಣ, ಇಂಜಿನಿಯರ್ ಆಗಿದ್ದಾನೆ ಅನ್ನೋದು ಒಂದು ಗೌರವ ಆರಂಭದಲ್ಲಿ ಸಿಗುತ್ತೆ ಬಿಟ್ರೆ ಇನ್ಯಾವ ಲಾಭವೂ ಇದರಿಂದ ಆಗಿದ್ದಿಲ್ಲ. ನಾವು ಹೇಗೆ ಆಲೋಚನೆ ಮಾಡ್ಕೊಂಡು ಕಟ್ಟಿಬಿಟ್ಟಿದ್ದೀವಿ ನಮ್ಮ ಮಕ್ಕಳನ್ನ, ನಮ್ಮ ಮುಂದಿನ ಪೀಳಿಗೆಯನ್ನ ಅಂತಂದ್ರೆ, ವಾಸ್ತವ ಸ್ಥಿತಿಯನ್ನು ಅರಿತುಕೊಳ್ಳೋದಕ್ಕೆ ಅವ್ರಿಗೆ ಬೇಕಾಗಿರುವಂತ ವ್ಯವಸ್ಥೆಯನ್ನು ಮಾಡಿಕೊಡ್ಲಿಲ್ಲ ಅಂತ ನನಗನ್ಸತ್ತೆ. ನಾನು ಯಾಕಿದನ್ನ ಈ ವಿಚಾರವನ್ನೆಲ್ಲ ಚರ್ಚೆ ಮಾಡ್ತಿದ್ದೀನಿ ಅಂತ ಮುಂದೆ ನಿಮ್ ಜೊತೆ ಹಂಚ್ಕೊಳ್ತೀನಿ. ನಮ್ಮ ಪರಿಸ್ಥಿತಿ ಹೇಗಾಗೋಗಿದೆ ಅಂತಂದ್ರೆ, ಇತ್ತೀಚೆಗೆ ಒಬ್ಬ ಹುಡುಗನ್ ಭೇಟಿ ಮಾಡಿದೆ ನಾನು ಭೇಟಿ ಮಾಡಿದಾಗ ಅವನ ಜೊತೆ ಫೋನಲ್ಲಿ ಮಾತನಾಡ್ತಾ ಇದ್ದಾಗ ಎಷ್ಟು ಹೆಮ್ಮೆ ಅನ್ನಿಸ್ತು ನನಗೆ ಅಂತಂದ್ರೆ, ನಾನು ನಿನ್ ಜೊತೆ ಒಂದು ಟ್ರಿಪ್ಪಿಗೆ ಬರಬೇಕು ಅಂತಂದೆ. ಒಬ್ಬ ಹುಡುಗ ಇಂಜಿನಿಯರಿಂಗ್ ಮಾಡಿದ ಬೆಂಗಳೂರಿನಲ್ಲಿ. ಇಂಜಿನಿಯರಿಂಗ್ ಮುಗಿದ ನಂತರ ಅವನು ಏನ್ ಮಾಡಿದ ಗೊತ್ತಾ, ಎಲ್ಲರಂತೆ ಕೆಲಸ ಅರಸ್ಕೊಂಡು ಹೋಗ್ಲಿಲ್ಲ, ಅವನಿಗೊಂದು ಹುಚ್ಚಿಟ್ಟು ನಾನು ಟ್ರಕ್ ಡ್ರೈವ್ ಮಾಡಬೇಕು ಅಂತ. ಒಂದು ಹೊಸ ಟ್ರಕ್ ಕೊಂಡ್ಕೊಂಡ. ಅವನಿಗೆ ಏನ್ ಮಾಡ್ತಾನೆ ಗೊತ್ತಾ, ಬೆಂಗಳೂರಿಂದ ಕಲ್ಕತ್ತಾಕ್ಕೆ, ಕಲ್ಕತ್ತಾದಿಂದ ಹರಿಯಾಣಕ್ಕೆ, ಹರಿಯಾಣದಿಂದ ಈಸ್ಟರ್ನ್ ಪಾರ್ಟಿಗೆ ಹೋಗ್ತಾನೆ, ಅಲ್ಲಿಂದ ವಾಪಸ್ ಬೆಂಗಳೂರಿಗೆ ಬರ್ತಾನೆ. ಹೋಗ್ಬೇಕಾದ್ರೆ ಏನೇನೋ ವಸ್ತುಗಳನ್ನು ಹೇರ್ಕೊಂಡು ಹೋಗ್ತಾನೆ, ಅದನ್ನ ಅಲ್ಲಿ ಡಂಪ್ ಮಾಡ್ತಾನೆ, ಅಲ್ಲಿಂದ ಮತ್ತೇನೋ ತಗೊಂಡು ಮತ್ತೆಲ್ಲಿಗೋ ಹೋಗ್ತಾನೆ. ನಾನು ಕೇಳಿದೆ, ಏನು ಹುಚ್ಚೋ ಇದು? ಅವನು ಹೇಳಿದ, ಚಿಕ್ಕನ್ನಿಂದ ಕನಸಿತ್ತು ನನಗೆ ಟ್ರಕ್ ಡ್ರೈವರ್ ಆಗಬೇಕು ಒಂದು ದಿನ ಅಂತ. ನಮ್ಮಮ್ಮ ಬಿಡ್ಲಿಲ್ಲ, ಇಂಜಿನಿಯರಿಂಗ್ ಮಾಡಿಸಿದ್ರು ನನಗೆ. ಆದ್ರೆ ಇವತ್ತು ನಾನು ವಾಪಸ್ ಟ್ರಕ್ ಡ್ರೈವರ್ ಆಗಿದ್ದೀನಿ, ನಾನು ಓಡಿಸ್ತಾ ಇದ್ದೀನಿ, ಐ ಆಮ್ ಫೈನ್. ನನಗೆ ಎಷ್ಟು ದಿನ ಇದು ಇಷ್ಟ ಆಗುತ್ತೋ ಅಷ್ಟು ದಿನ ಮಾಡ್ತೀನಿ, ಯಾವತ್ತು ಬೇಡ ಅನ್ಸುತ್ತೋ ಟ್ರಕ್ ಮಾಡ್ತೀನಿ, ಬೇರೆ ಏನಾದ್ರು ಮಾಡ್ತೀನಿ ಅಂತ. ನಾನಂದ್ರೆ, ಶಬಾಷ್, ವಾಸ್ತವದಲ್ಲಿ ನಿನಗಿಂತ ಚೆನ್ನಾಗಿ ಬದುಕಿರೋನು ಯಾರು ಇರ್ಲಿಕ್ಕಿಲ್ಲ. ಯಾವತ್ತಾದ್ರೂ ದೂರದೊಂದು ಟ್ರಿಪ್ ಇದ್ದಾಗ ಹೇಳು, ನಾನು ಬಂದ್ಬಿಡ್ತೀನಿ ನಿನ್ ಜೊತೆ ಟ್ರಕ್ ನಲ್ಲಿ ಅಂತ. ಇನ್ಯಾವಾಗ ಟ್ರಕ್ ಅಲ್ಲಿ ಹೋಗ್ಬೇಕು ನಾವು? ಈ ವಾಸ್ತವ ಸ್ಥಿತಿಯಲ್ಲಿ ಬದುಕುವಂತ ಪ್ರಜ್ಞೆ ಇದೆಯಲ್ಲ, ಈ ಪ್ರಜ್ಞೆ ನಮ್ಮಲ್ಲಿ ಬಹುತೇಕರು ನಾವು ಕಳ್ಕೊಂಡಿದ್ದೀವಿ ಅಂತ ನಾವು ಅನ್ಕೊಳ್ತಿರ್ತೀನಿ. ಅದಕ್ಕೆ ನಾವು ಏನ್ ಮಾಡ್ತೀವಿ ಗೊತ್ತಾ, ಈ ವಾಸ್ತವ ಸ್ಥಿತಿಯಿಂದ ದೂರ ಹೋಗುವಂತ ಪ್ರಕ್ರಿಯೆ ಯಾವಾಗ್ಲೂ ಜಾಸ್ತಿ. ನಂಗೆ ತುಂಬಾ ಬಾರಿ ತಮಾಷೆ ಅನ್ನಿಸ್ತಿರುತ್ತೆ. ನಾವು ಯಾರಾದ್ರೂ ಒಂದು ಒಳ್ಳೆಯ ಕೆಲಸ ಮಾಡಿದ್ರೆ ಅಥವಾ ಏನಾದ್ರೂ ಒಂದು ಒಳ್ಳೆಯ ಸುದ್ದಿ ಬಂದ್ರೆ, ಉದಾಹರಣೆಗೆ
ಇವತ್ತು ಒಳ್ಳೆಯ ಕಾರ್ಯಕ್ರಮ ಮುಗಿತು ಅಂತ ಇಟ್ಕೊಳ್ಳಿ, ಸಂಬಂಧವೇ ಇಲ್ಲ, ಇದರಲ್ಲಿ ನಾನು ತೋರಣ ಕಟ್ಟಿಲ್ಲ, ಇದರಲ್ಲಿ ಹೂವಿನ ಅಲಂಕಾರ ಮಾಡಲಿಲ್ಲ, 10 ರೂಪಾಯಿ ದಾನ ಕೊಡ್ಲಿಲ್ಲ, ಈ ಕಾರ್ಯಕ್ರಮಕ್ಕೆ ಪೂರ್ಣವಾಗಿ ಕುತ್ಕೊಳ್ಳಿಲ್ಲ. ಆದರೆ ಕಾರ್ಯಕ್ರಮಕ್ಕೆ ಬಂದೆ, ಕಾರ್ಯಕ್ರಮ ಚಂದ ಆಯ್ತು ಅಂದಾಗ ಏನ್ ಮಾಡ್ತೀನಿ ಗೊತ್ತಾ, ನನ್ನ ಫ್ರೆಂಡಿಗೆ ಒಂದು ಫೋನ್ ಮಾಡೋದು, ಪ್ರೋಗ್ರಾಮ್ ಚೆನ್ನಾಗಾಯ್ತು, ಒಂದು ಪಾರ್ಟಿ ಮಾಡೋಣವಾ ಅಂತ. ಸಂಬಂಧವೇ ಇಲ್ಲ ಅವನಿಗೆ ಇದಕ್ಕೆ. ಅವನಿಗೆ ಪಾರ್ಟಿ ಮಾಡ್ಲಿಕ್ಕೆ ಒಂದು ರೀಸನ್ ಬೇಕು. ಪಾರ್ಟಿ ಮಾಡ್ಲಿಕ್ಕೆ ಅಂತ ಹೋದ್ರೆ ಏನು, ಕುಡಿಯೋದು ಅಂತ. ನನಗೆ ಯಾವಾಗಲೂ ಕುಡಿಯೋದು ಅಂದ್ರೆ ಏನನ್ಸುತ್ತೆ ಗೊತ್ತಾ, ವಾಸ್ತವ ಪ್ರಜ್ಞೆಯನ್ನ ಕಳ್ಕೊಳ್ಳೋ ಹುಚ್ಚಿಗೆ ಕುಡಿಯೋದು ಅಂತ. ನಾವು ಬದುಕಬೇಕಲ್ಲ ಹೀಗೆ. ಇದನ್ನ ನಮಗೆ ಸಹಿಸ್ಕೊಳ್ಳಿಕ್ಕೆ ಆಗದೆ ಹೋದಾಗ ಈ ಬದುಕನ್ನ ಮರೆತು ಹೋಗೋದಕ್ಕೆ ನಾವು ಕುಡಿಯುವಂತ ಈ ಪ್ರಕ್ರಿಯೆಗೆ ಬರ್ತೀವಲ್ಲ, ಅದನ್ನ ನಮ್ಮ ಹೋಶನ್ನ ಕಳೆದುಕೊಳ್ಳುವಂತ ಒಂದು ಪ್ರಕ್ರಿಯೆ ಅಂತ. ಹೆಂಗಿರುತ್ತೆ ಅಂತಂದ್ರೆ, ಮನೆಯಲ್ಲಿ ಬೆಳಗಾಗೆದ್ರೆ ಶಂಕರರ ಜಾಗೃತ ಪಂಚಕ ಓದ್ಕೊಂಡು ಬಂದಿರ್ತೀವಿ. ಶಂಕರ್ ಹೇಳ್ತಾರೆ, ಜನ್ಮ ದುಃಖಂ ಜರಾ ದುಃಖಂ ಜಾಯಾ ದುಃಖಂ ಪುನಃ ಪುನಃ ಸಂಸಾರ ಸಾಗರಂ ದುಃಖಂ ತಸ್ಮಾತ್ ಜಾಗೃತ ಜಾಗೃತ. ಏನ್ ಚಂದ ನೋಡಿ. ಜನ್ಮ ದುಃಖ, ಜರಾ ದುಃಖ, ಮುಪ್ಪು ಬರೋದು ಬಹಳ ದುಃಖ. ವಯಸ್ಸಾದ್ಮೇಲೆ ಗೊತ್ತಾಗುತ್ತೆ ಎಷ್ಟು ಕಷ್ಟ ಅಂತ. ಈಗಂತೂ ವಯಸ್ಸಾಗೋದು ಬೇಡ, ಕಷ್ಟ ಯಾವಾಗ ಗೊತ್ತಾಗುತ್ತೆ ಗೊತ್ತಾ, 35ರಲ್ಲಿ ಕೂದಲು ಬೆಳ್ಳಗಾಗುತ್ತಲ್ಲ, ಆಗ್ಲೇ ಟೆನ್ಷನ್ ಶುರುವಾಗುತ್ತೆ, ಏನಪ್ಪಾ ಮಾಡೋದು ಅಂತ. ನಂಗೆ ತುಂಬಾ ಜನ ಬಂದು ಹೇಳ್ತಾರೆ, ಕೂದಲು ಕಪ್ಪು ಮಾಡ್ಕೊಳ್ಳಲ್ವಾ? ಹೇಳಿದ್ರೆ ಏನಕ್ಕೆ ಮಾಡ್ಕೋಬೇಕು ಅಂತ. ಇದು ಸಹಜವಾಗಿದೆ, ಇರ್ಲಿ ಬಿಡಿ. ಅದಕ್ಕೆ ಹಾಗೆ ಬೆಳ್ಳಗಾಗಬೇಕು ಅಂತ ಇಷ್ಟ ಬಂದಾಗ ಬೆಳ್ಳಗಾಗಿದೆ, ಯಾಕೆ ಕಪ್ ಮಾಡ್ಕೋಬೇಕು? ಅಂಡ್ ಐ ಹ್ಯಾವ್ ಸೀನ್ 70 ಆದ್ಮೇಲೂ ಕಪ್ ಮಾಡ್ಕೋಬೇಕು ಅಂತ ಹಠಕ್ಕೆ ಬಿದ್ದಿರೋದು ಯಾಕೆ ಅಂತಂದ್ರೆ, ಅದು ಗೊತ್ತಿಲ್ಲದೆ ನಮ್ಮನ್ನ ಎಳ್ಕೊಂಡು ಹೋಗ್ತಾ ಇದೆ, ದುಃಖದ ಕಡೆ ಕೆಳ್ಕೊಂಡು ಹೋಗ್ತಾ ಇದೆ. ಶಂಕರ್ ಅವತ್ತೇ ಹೇಳಿದ್ರು, ಜನ್ಮ ದುಃಖ, ಮುಪ್ಪು ದುಃಖ, ಈ ಇಡೀ ಬದುಕು ದುಃಖ, ಸಂಸಾರ ಸಾಗರವೇ ದುಃಖ. ಈ ದುಃಖ ಇರೋದ್ರಿಂದ ಯಾವಾಗಲೂ ಜಾಗೃತನಾಗಿರು, ಎಚ್ಚರಿಕೆಯಿಂದಿರು ಅಂತ ಶಂಕರಾಚಾರ್ಯರು ಪದೇ ಪದೇ ಹೇಳಿದ್ರು. ಬೆಳಗ್ಗೆ ಮನೆಯಲ್ಲಿ ಅದೇ ಪಂಚಕನ್ ಓದ್ಕೊಂಡು ಬರೋದು, ಸಂಜೆ ಆದ ತಕ್ಷಣ ಒಂದು ಪಾರ್ಟಿ ಮಾಡೋಣ ಅಂತ ಒಂದು ಡ್ರಿಂಕ್ ಹೊಡೆದ್ರೆ ಆಹಾ ಈಗ ಆರಾಮಾಗಿದ್ದೀನಿ. ಏನ್ ವಿಚಿತ್ರ ನಾವು ಎಲ್ಲಿಗೆ ಬಂದು ನಿಂತಿದ್ದೀವಿ ಅಂತ ನನಗೆ ಯಾವಾಗಲೂ ಅನ್ಸುತ್ತೆ. ಇದೇ ಶಂಕರ್ ಹೇಳ್ತಾರೆ, ಅದರ ಮುಂದಿನ ಭಾಗ ನಂಗೆ ಬಹಳ ಇಷ್ಟ ಆಗುತ್ತೆ. ಜಾಗೃತ ಪಂಚಕ ಯಾವಾಗಲೂ ಮತ್ತೆ ಮತ್ತೆ ಓದ್ಕೊಳ್ಳಿಕ್ಕೆ ಅನುಕೂಲ. ಕ್ಷಣಂ ವಿತ್ತಂ ಕ್ಷಣಂ ಚಿತ್ತಂ ಕ್ಷಣಂ ಜೀವಿತಮಾವಯೋಹೋ ಯಮಸ್ಯ ಕರುಣಾ ನಾಸ್ತಿ ತಸ್ಮಾತ್ ಜಾಗೃತ ಜಾಗೃತ. ಈ ವಿತ್ತ ಕ್ಷಣಿಕ, ನಮ್ಗೆ ಯಾರಿಗೂ ಗೊತ್ತಿಲ್ಲ ಅಂತ ಏನಾದರೂ ಇದು ಏನು ವಿತ್ತ ಕ್ಷಣಿಕ ಅಂತ ಈ ದೇಶದಲ್ಲಿ ನರೇಂದ್ರ ಮೋದಿ ಪ್ರಧಾನಿಯಾದ ಕೆಲವು ವರ್ಷಗಳಲ್ಲೇ ಪ್ರೂವ್ ಮಾಡಿದ್ರು. 500 ರೂಪಾಯಿ ಮತ್ತು 1000 ರೂಪಾಯಿ ನೋಟುಗಳನ್ನ ಕಂತೆ ಎತ್ತಿಟ್ಟಿದ್ವಿ ನಮ್ಮ ರೂಮಿನೊಳಗೆ. ಎತ್ತಿಟ್ಟಿದ್ದನ್ನ ಒಂದಿನ ರಾತ್ರಿ ಇದ್ದಕ್ಕಿದ್ದಂತೆ ಆ ಪುಣ್ಯಾತ್ಮ ಬಂದು, ಇವತ್ತು ರಾತ್ರಿ 12 ಗಂಟೆಯಿಂದ 500 ರೂಪಾಯಿ 1000 ರೂಪಾಯಿ ನೋಟ್ ನಡೆಯಲ್ಲ ಅಂದ ತಕ್ಷಣ ಟೆನ್ಷನ್ ಶುರುವಾಯ್ತು. ಎಷ್ಟು ಟೆನ್ಷನ್ ಶುರುವಾಯ್ತು ಅಂತಂದ್ರೆ, ಯಾರೋ ಒಬ್ರು ಹೇಳಿದ್ರು, ಇವುಗಳಲ್ಲಿ ಹೊಸ ನೋಟುಗಳಲ್ಲಿ ಚಿಪ್ ಇರುತ್ತೆ, ಮತ್ತೊಂದಿರುತ್ತೆ, ಇನ್ನೊಂದಿರುತ್ತೆ, ನಿಮ್ ನೋಟ್ ಪೂರ್ತಿ ಲೆಕ್ಕ ಹಾಕ್ತಾರೆ, ಗೊತ್ತಾಗ್ಬಿಡುತ್ತೆ ಅಂದ ತಕ್ಷಣ ಏನ್ ಮಾಡಿದ್ರು ಗೊತ್ತಾ ಜನ, ಮೊದಲು ಅದನ್ನ ಚೀಲಗಳಲ್ಲಿ ತುಂಬಿ ಬಿಸಾಕ್ ಬಂದ್ರು ರೀ. ವಿತ್ತ ಇಷ್ಟು ಕ್ಷಣಿಕ ಅನ್ನೋದನ್ನ ನನ್ನ ಜೀವಮಾನದಲ್ಲಿ ಯಾವ ಸಾಧುಗಳು ಹೇಳಲಿಕ್ಕಾಗಿರ್ಲಿಲ್ಲ. ಅದು ನರೇಂದ್ರ ಮೋದಿ ನಮ್ಗೆ ಪ್ರೂವ್ ಮಾಡಿ ತೋರಿಸಿದ್ರು. ಅಷ್ಟು ಕ್ಷಣಿಕ ಅದು. ಒಂದು ದಿನ ಇದಕ್ಕೆ ಮೌಲ್ಯ ಇಲ್ಲ ಅಂತ ಹೇಳಿದ್ರೆ, ಅದೇ 500 ಮತ್ತು 1000ವನ್ನ ದುಡಿಲಿಕ್ಕೆ ನನ್ನ ಬದುಕನ್ನ ಅಡ ಇಟ್ಟು ಗಳಿಸಿದ್ನಲ್ಲ. ನಾನು ಗಳಿಸಿರುವ ಎಲ್ಲ ಸಂಸ್ಕಾರವನ್ನು ಅಡ ಇಟ್ಟು ಗಳಿಸಿದ ಹಣ ಅದು. ಸುಳ್ಳು ಹೇಳಬಾರದು ಅಂತ ನಮ್ಮ ಗುರುಗಳು ಹೇಳಿಕೊಟ್ಟಿದ್ರು. ಸುಳ್ಳು ಹೇಳಿಯೇ ಸಂಪಾದಿಸಿದ್ದು. ಯಾರಿಗೂ ಮೋಸ ಮಾಡಬಾರದು ಅಂತ ಹೇಳಿದ್ರು, ಮೋಸ ಮಾಡಿಯೇ ಸಂಪಾದಿಸಿದ್ದು. ಅನ್ಯಾಯದ ಜೊತೆ ನಿಲ್ಲಬೇಡ ಅಂತ ಹೇಳಿದ್ರು, ಅನ್ಯಾಯದ ಜೊತೆ ನಿಂತಿಯೇ ಸಂಪಾದಿಸಿದ್ದು. ಎಲ್ಲವನ್ನೂ ಹೀಗೆ ಮಾಡಿ ಗಳಿಸಿದ ಹಣ ಯಾವುದನ್ನ ತುಂಬಿಸಿಟ್ಟಿದ್ವೋ, ಇದ್ದಕ್ಕಿದ್ದಂತೆ ಒಂದು ದಿನ ಹೇಳಲಾಯ್ತು, ಇದು ನಡೆಯೋದಿಲ್ಲ ಅಂತಂದ್ರೆ ನಯಾ ಪೈಸೆ ಕಿಮ್ಮತ್ತಿರಲಿಲ್ಲ. ನಾನು ಅನೇಕರನ್ನು ನೋಡಿದ್ದೀನಿ, ಏನ್ ಮಾಡಿದ್ರು ಗೊತ್ತಾ, ಯಾವ ಕೆಲಸದವನಿಗೆ ಮನೆಯ ಹೊಸಲು ದಾಟಕ್ಕೆ ಅವಕಾಶ ಇರಲಿಲ್ಲ, ಹೊರಗಡೆ ಮಾತ್ರ ಮಾಡಬೇಕಿತ್ತು, ಕೆಲಸ ಮಾಡಬೇಕಿತ್ತು, ಅವನನ್ನು ಕರೆದು ತಗೋ 5,000 ರೂಪಾಯಿ ನಿನಗೆ ಬಕ್ಷೀಸು ಅಂತ ಅವನ ಮೇಲೆ ಪ್ರೀತಿಯಿಂದ ಕೊಟ್ಟಿದ್ದೆಲ್ಲ. ಹೆಂಗಿದ್ರು ಇದಕ್ಕೆ ವ್ಯಾಲ್ಯೂ ಇಲ್ಲ. ನೀನ್ ತಗೊಂಡೋಗಿ ನೀನಾದ್ರೂ ಅಕೌಂಟಲ್ಲಿ ಇಟ್ಕೋ, ಬೇಕಾದ ಟೈಮಲ್ಲಿ ಯೂಸ್ ಮಾಡಬಹುದು. ಆ ವಿತ್ತ ಅಷ್ಟು ಕ್ಷಣಿಕ ಅಂತ ಗೊತ್ತಾಯ್ತು. ಪ್ರಾಮಾಣಿಕವಾಗಿ ಹೇಳಿ, ಆಗ ಕ್ಷಣಿಕ ಅಂತ ಗೊತ್ತಾಯ್ತು. ಈಗ ಮತ್ತೆ ಗಳಿಸೋದು ಬಿಟ್ವಾ? ಇನ್ನೂ ಓಟ ಶುರು, ನಾನ್ ಸ್ಟಾಪ್. ಚಿತ್ತ ಕ್ಷಣಿಕ ಅಂತಂದ್ರು.
ಮನಸ್ಸು ಹೆಂಗಿತ್ತು? ನಾನು ಕರೋನಾ ಕಾಲದಲ್ಲಿ ನಮ್ಮ ಜನರನ್ನು ನೋಡುವಾಗ ಬಹಳ ಖುಷಿ ಅನ್ನಿಸ್ತಿತ್ತು. ನನಗೆ ಏನನ್ನಿಸ್ತಿತ್ತು ಅಂತಂದ್ರೆ, ಯಾವುದನ್ನ ನನ್ನ ಪರಂಪರೆಯ ಸಾಧು ಸಂತರುಗಳೆಲ್ಲ ಈಗ ಸರಿಯಾದ ಟೈಮು, ನಾವೆಲ್ಲರೂ ಸಾಧನೆಯಲ್ಲಿ ಮಗ್ನರಾಗಬೇಕು ಅಂತೆಲ್ಲ ಹೇಳ್ತಿದ್ರು, ಇದ್ದಕ್ಕಿದ್ದಂತೆ ಕರೋನಾ ಕಾಲದಲ್ಲಿ ನಾವು ದಾರ್ಶನಿಕರಾಗ್ಬಿಟ್ವಿ. ಎಲ್ಲರೂ ಏನ್ ಫೇಸ್ಬುಕ್ ಅಲ್ಲಿ ಹಾಕೋದು, ತಮ್ಮ ವಾಟ್ಸಪ್ ಗ್ರೂಪ್ಗಳಲ್ಲಿ ಹಾಕೋದು, ನಾವು ಭಜನೆ ಮಾಡ್ತಾ ಇದ್ದೀವಿ, ನಾವು ಅದು ಮಾಡ್ತಾ ಇದ್ದೀವಿ, ನಾವೀಗ ಪಾರಾಯಣ ಮಾಡ್ತಾ ಇದ್ದೀವಿ, ಏನ್ ಇದ್ದಕ್ಕಿದ್ದಂತೆ ಎಲ್ಲ ಶುರುವಾಯ್ತು. ನಾನು ಅನ್ಕೊಂಡೆ ಭಾರತ ಬದಲಾಗೋಯ್ತಪ್ಪ, ಇನ್ನು ಭಾರತನ ಮಣಿಸ್ಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ ಏನೆಲ್ಲ ಅನ್ಕೊಂಡ್ರೆ, ಅಷ್ಟೇ ಕರೋನಾ ಹೋಯ್ತು, ಮತ್ ರೇಸ್ ಶುರುವಾಯ್ತು. ಇನ್ಫ್ಯಾಕ್ಟ್ ಮೊದಲಿಗಿಂತ ಹಾಳಾಯ್ತು. ಎಷ್ಟು ಹಾಳಾಯ್ತು ಅಂತಂದ್ರೆ, ಮೊದಲು ಗಂಡ ಹೆಂಡತಿ ಪಾಪ ಕಾಯ್ತಿದ್ಲು, ನನ್ನ ಗಂಡನೂ ಫ್ರೀ ಮಾಡ್ಕೊಂಡು ಬಂದು ಜೊತೆಲಿ ಟ್ರಿಪ್ಪಿಗೆ ಹೋಗ್ಬೇಕು ಅಂತ. ಈಗ ಹಂಗಿಲ್ಲ ರೀ, ಹೆಂಗಸರದೇ ಟೀಮ್ ಶುರುವಾಗಿದೆ. ಎಲ್ಲರೂ ಜಗತ್ತಿನ ಮೂಲೆ ಮೂಲೆಗಳಿಗೆ ಟ್ರಿಪ್ ಶುರು ಮಾಡಿದ್ದಾರೆ. ಗಂಡನಿಗೆ ಹೇಳ್ತಾರೆ, ಬಂದ್ರೆ ಬಾ, ಬಿಟ್ರೆ ಬಿಡು, ನಮ್ದೊಂದು ಟೀಮ್ ಇದೆ ಈಗ ಅಂತ. ಅದು ಕರೋನಾ ಕಾಲದಲ್ಲಿ ಆದ ವಾಟ್ಸಪ್ ಗ್ರೂಪು. ಈ ಕರೋನಾ ನಮ್ಮನ್ನು ಒಳ್ಳೆ ದಿಕ್ಕಿಗೆ ಕರ್ಕೊಂಡು ಹೋಗಿದೆ ಅನ್ಕೊಂಡ್ರೆ, ಈ ಕರೋನಾ ನಮ್ಮನ್ನು ವಾಪಸ್ ಕರ್ಕೊಂಡು ಬಂದು ಇನ್ನೂ ಹಳ್ಳಕ್ಕೆ ತಳ್ತು. ಶಂಕರ್ ಹೇಳಿದ್ರು, ಕ್ಷಣಂ ವಿತ್ತಂ ಕ್ಷಣಂ ಚಿತ್ತಂ ಕ್ಷಣಂ ಜೀವಿತಮಾವಯೋಹೋ. ಮುಂದೆ ಹೇಳಿದ ಭಯಂಕರ ಡೇಂಜರ್, ಯಮಸ್ಯ ಕರುಣಾ ನಾಸ್ತಿ. ನೀವು ಎಷ್ಟು ಗಳಿಸ್ತಿರೋ ಗಳಿಸಿ, ಎಷ್ಟು ಮಾಡ್ತಿರೋ ಮಾಡಿ, ಯಮನಿಗೆ ಮಾತ್ರ ನಯಾ ಪೈಸೆ ಕರುಣೆ ಇಲ್ಲ. ಸಮಯ ಬಂತು ಅಂತಂದಾಗ ಎಬ್ಬಿಸ್ಕೊಂಡು ನಡಿತಾನೆ ಇರ್ತಾನೆ. ತಸ್ಮಾತ್ ಜಾಗೃತ ಜಾಗೃತ, ಈಗಲಾದರೂ ಎಚ್ಚೆತ್ಕೊಳ್ಳಿ ಅಂತ ಸಿಕ್ಕಾಪಟ್ಟೆ ಶಂಕರ್ ಹೇಳಿದ್ರು. ಆದರೆ ದುರದೃಷ್ಟಕರ ಸಂಗತಿ, ನಮ್ಗೆ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಆಗ್ಲೇ ಇಲ್ಲ ಅಂತ. ಶಂಕರ್ರು ಕೆಲವರು ಮಹಾಪುರುಷರು ನೋಡಿ, ಜಾಗೃತಿಯನ್ನು ಕಳ್ಕೊಂಡ್ರೆ ಸಮಾಜಕ್ಕೆ ಲಾಭ ಇದೆ. ಶಂಕರರು ಒಂದು ಕ್ಷಣ ಜಾಗೃತಿ ಕಳ್ಕೊಂಡಿದ್ದು ಯಾವಾಗ? ಅವರು ಕಾಶಿಯಲ್ಲಿ ಸ್ನಾನ ಮಾಡಬೇಕು ಅಂತ ಹೋದಾಗ, ಅಥವಾ ಸ್ನಾನ ಮಾಡಿ ಬರ್ತಿರುವಾಗ, ಎನಿಥಿಂಗ್ ಇಸ್ ಓಕೆ, ಬರ್ತಿರ್ಬೇಕಾದ್ರೆ ಯಾರೋ ಒಬ್ಬ ಚಂಡಾಲ ಎದುರಿಗೆ ಬಂದ. ಶಂಕರರ ಪಕ್ಕದಲ್ಲಿದ್ದವ್ರು ಹೇಳಿದ್ರು, ಚಂಡಾಲ ದೂರ ಮಪಸರ, ದೂರಕ್ಕೆ ಹೋಗು ಅಂತಂದ್ರು. ಅವನು ದೂರಕ್ಕೆ ಹೋಗ್ಬೇಕಾದ್ರೆ ಸುಮ್ಮನೆ ಹೋಗ್ಲಿಲ್ಲ, ನಾನು ಹೋಗ್ಲೋ ನನ್ನ ದೇಹ ಹೋಗ್ಲೋ, ಯಾವ್ದು ಹೋಗಬೇಕು ಅಂತ ಕೇಳಿದ. ಅಷ್ಟೇ, ಒಂದು ಕ್ಷಣ ಶಂಕರರು ಕಳ್ಕೊಂಡಿರ್ಬಹುದೇನೋ. ಆ ಕ್ಷಣಕ್ಕೆ ತಕ್ಷಣ ಶಂಕರ್ ಹೇಳಿದ್ರು, ವಾ ಎಂಥ ಮಾತು ಹೇಳಿದ್ಯಪ್ಪ, ಯಾವುದನ್ನ ನಾನು ಹೇಳ್ಕೊಂಡು ತಿರುಗಾಡ್ತಿದ್ನೋ ಅದನ್ನ ಸಾಕ್ಷಾತ್ಕರಿಸಿಕೊಂಡಿದ್ಯಾ ನೀನು ಅಂತ ಅವನಿಗೆ ನಮಸ್ಕಾರ ಮಾಡಿ ಮನೀಷಾ ಪಂಚಕವನ್ನೇ ಬರೆದು ಬಿಟ್ರು. ಮಹಾಪುರುಷರು ಒಂದು ಕ್ಷಣ ಜಾಗೃತಿಯನ್ನ ಕಳ್ಕೊಂಡಿದ್ದಕ್ಕೆ ಮನೀಷಾ ಪಂಚಕ ಬರೆದ್ರು. ನಮ್ದು ಉಲ್ಟ, ಒಂದು ಕ್ಷಣ ಜಾಗೃತಿ ಬಂದ್ಬಿಟ್ರೆ ನಮ್ಮ ಜೀವನ ಧನ್ಯ ಆಗ್ಬಿಡತ್ತೆ ಅಂತ. ಒಂದು ಕ್ಷಣ ಜಾಗೃತಿ ಬರಬೇಕಷ್ಟೆ. ನಮಗೆ ಜಾಗೃತಿ ಇಲ್ಲ ರೀ. ನಮಗೆ ನಮ್ಮ ಪ್ರಜ್ಞೆ ಎಲ್ಲೋ ಇದೆ. ನಮ್ಮ ಪ್ರಜ್ಞೆ ಇರಬೇಕಾದ ಜಾಗದಲ್ಲಿ ಇಲ್ಲ. ನಾವೊಂದು ಒಂದು ಆಲೋಚನೆಯನ್ನು ರೂಪಿಸಿಕೊಳ್ಳುವಂತ ಪ್ರಕ್ರಿಯೆಯೇ ಇದೆಯಲ್ಲ, ಅದೇ ಪ್ರಾಬ್ಲಮೆಟಿಕ್ ಆಗಿರುವಂಥದ್ದು. ಇವತ್ತಿನ ಪೀಳಿಗೆಗಂತೂ ಎಷ್ಟು ಅದನ್ನ ಹಾಳು ಮಾಡಿಟ್ಟಿದ್ದೀವಿ ಅಂತಂದ್ರೆ, ಅವುಗಳಿಗೆ ಪ್ರಜ್ಞೆಯ ಪರಿಕಲ್ಪನೆಯೇ ಇಲ್ಲದಂತೆ ಅವರುಗಳನ್ನ ಹಾಳು ಮಾಡಿಟ್ಟಿದ್ದೀವಿ ಅಂತ. ನಮಗಿರುವಂತ ದೊಡ್ಡ ಚಾಲೆಂಜ್ ಇದು ಅಂತ. ಇವತ್ತಿನ ಯುಗ ಬಹಳ ಕಷ್ಟ. ಇವತ್ತು ಹೇಗಿದೆ ಅಂತಂದ್ರೆ, 9 to 5 ಜಾಬ್ ಇತ್ತು ಮೊದಲು, ಈಗ 9 to 5 ಜಾಬ್ ಅಲ್ಲ, ಈಗ ವರ್ಕ್ ಫ್ರಮ್ ಹೋಮ್. ವರ್ಕ್ ಫ್ರಮ್ ಹೋಮ್ ಅಂತಂದ್ರೆ ಮನೇಲಿ ಕೂತ್ ಕೆಲಸ ಮಾಡೋದು. ಬಹಳ ಜನರಿಗೆ ಖುಷಿ. ಆದ್ರೆ ಮನೇಲಿ ಕೂತ್ ಕೆಲಸ ಮಾಡುವಾಗ ಪ್ರಾಬ್ಲಮ್ ಏನು ಗೊತ್ತಾ? ಅವನು ಆಫೀಸಿಗಾದ್ರೂ ಹೋದ್ರೆ ಬೆಳಗ್ಗೆ 9 ಗಂಟೆಗೆ ಹೋಗ್ತಾನೆ, ರಾತ್ರಿ 7 ಗಂಟೆಗೆ ಬಂದ್ಮೇಲೆ ಮನೆಯಲ್ಲಿ ಇರ್ತಾನೆ. ಈಗ ಹೆಂಗ್ ಗೊತ್ತಾ? ಬೆಳಿಗ್ಗೆ 7 ಗಂಟೆಗೆ ಶುರು ಆದ್ರೆ ರಾತ್ರಿ 11 ಗಂಟೆವರೆಗೂ ಮನೆಯಲ್ಲಿ ಇದ್ರೂ ಇರಲ್ಲ, ಇರ್ತಾನೆ ಮನೆಯಲ್ಲಿ, ಆದರೆ ಇರೋದಿಲ್ಲ. 24 ಗಂಟೆ ಯಾವಾಗ ಬೇಕಿದ್ರೂ ಎಬ್ಬಿಸಿ ಅವನ ಹತ್ರ ಕೆಲಸ ಮಾಡಿಸ್ಬೋದು. ನಾನೊಂದ್ಸಲ ಒಂದು ಕಂಪನಿಯ CEO ಕೇಳಿದೆ, ವರ್ಕ್ ಫ್ರಮ್ ಹೋಮ್ ನಿಮ್ಗೆ ಕಷ್ಟ ಆಗೋದಿಲ್ವಾ ಅಂತಂದ್ರೆ, ಏನ್ ಹಿಂಗೆ ಹೇಳ್ತೀರಾ ಚಕ್ರವರ್ತಿ ಅವರೇ, ಕತ್ತೆ ತರ ದುಡಿಸ್ಕೊಳ್ಳಿಕ್ಕೆ ವರ್ಕ್ ಫ್ರಮ್ ಹೋಮೇ ಒಳ್ಳೇದು. ಇಲ್ಲಿ ಬಂದ್ರೆ ಅವ್ರು ಹೇಳದಂತೆ ನಾವು ಕೇಳಬೇಕು. ನಮ್ಗೆ ಹಂಗೇನು ಇಲ್ಲ. ಈಗ ಹೆಂಗಿದ್ರು ಮನೆಯಿಂದ ವರ್ಕ್ ಮಾಡ್ತಿದ್ದೆ ತಾನೆ, ಯಾವಾಗ ಬೇಕಿದ್ರು ಕೆಲಸ ಮಾಡ್ಬೋದು ಅಂತ, ಬೇಕಾದಾಗ ದುಡಿಸ್ಕೊಳ್ಬಹುದು ಅಂತ. ಇವತ್ತಿನ ಜೀವನ ಅಷ್ಟು ಸುಲಭ ಇಲ್ಲ ಅನ್ನೋ ಕಾರಣಕ್ಕೆ ನಾನು ಹೇಳ್ತಿದ್ದೀನಿ. ಎರಡನೇದು, ನಾವು ಹೆಂಗ್ ಆಗ್ಬಿಟ್ಟಿದೀವಿ ಇವತ್ತು ಅಂತಂದ್ರೆ, ಒಂಥರ ಅತೃಪ್ತಿ ತುಂಬಿ ತುಳುಕಾಡ್ತಾ ಇದೆ. ಪ್ರಾಮಾಣಿಕವಾಗಿ ಪ್ರತಿಯೊಬ್ಬರು ನಮ್ಮ ಹೃದಯಗಳನ್ನ ಹೊಕ್ಕಿ ನೋಡೋಣ. ಅತೃಪ್ತಿ ಹೆಂಗಿದೆ ಅಂತಂದ್ರೆ, ಸುಮ್ಮನೆ ಕೇಳಿ, ಅವನು ದೊಡ್ಡ ಬಂಗಲೆ ಕಟ್ಕೊಂಡಿರ್ತಾನೆ, ಮನೆಯಲ್ಲಿರ್ತಾನೆ, ಅವನಿಗೆ ಕೇಳಿ, ನೀನು ಗಳಿಸಿರೋ ದುಡ್ಡು ಸಾಕಾಗಿದ್ಯಾ? ಅವನು ಹೇಳ್ತಾನೆ, ಇಲ್ಲ ಸರ್, ಇನ್ನೂ ದುಡಿಬೇಕು. ತೃಪ್ತಿನೇ ಇಲ್ಲ. ನೀವು ಅವನನ್ನು ಕೇಳಿ ನೋಡಿ, ನಿನಗೆ ಒಳ್ಳೆ ಓಡಾಟ ಆಗಿದೆ, ಸಾಕಷ್ಟು ಊಟ ಮಾಡಿದೆ, ಊಟ ಮುಗಿಸಿ ಬರ್ತಾನೆ, ಅವನಿಗೆ ತೃಪ್ತಿನೇ ಇಲ್ಲ. ನನಗೆ ಗುಂಡೂರಾಯರು ಯಾವಾಗಲೂ ಹೇಳೋರು, ಗಂಡ ಮನೆಗೆ ಬರ್ತಾನಂತೆ, ಹೆಂಡತಿನ ಕೇಳ್ತಾನಂತೆ, ಹೆಂಡತಿ ಹೇಳಿದ್ಲು ಅಡುಗೆ ಏನು ಮಾಡಿದ್ಯಾ ಅಂತಂದ್ರೆ ಅನ್ನ ಮತ್ತು ರಸಮ್ಮು ಅಂದ ತಕ್ಷಣ ಕೋಪಿಸ್ಕೊಂಡಂತೆ ಅವನು. ಯಾವಾಗ ನೋಡಿದ್ರು ನೀನು ಅನ್ನ ರಸಮ್ಮೇ ಕರ್ಮ ನಿಂತು. ಬಾ ಇವತ್ತು ಹೋಟ್ಲಿಗೆ ಹೋಗೋಣ ಅಂತ
ಹೋಟ್ಲಲ್ಲಿ ನಾರ್ತ್ ಇಂಡಿಯನ್ ಎಲ್ಲ ಥರದ ಡಿಶಸ್ ಆರ್ಡರ್ ಮಾಡಿದ್ನಂತೆ. ಇಬ್ರು ಕೂತ್ಕೊಂಡು ಚೆನ್ನಾಗಿ ತಿಂದ್ರಂತೆ. ತಿಂದು ಕೊನೆಗೆ ಏನು ಹೇಳಿದ್ನಂತೆ ಗೊತ್ತಾ? ಏನೇ ಹೇಳೆ, ಮನೆಯ ಅನ್ನ ರಸಂ ಮುಂದೆ ಇಷ್ಟು ಅತೃಪ್ತಿ. ಆ ತೃಪ್ತ ವಾತಾವರಣವೇ ಇಲ್ಲ. ನಮ್ಮ ಹೃದಯಕ್ಕೆ ತೃಪ್ತಿ ಅನ್ನೋದು ಗೊತ್ತೇ ಇಲ್ಲ. ಚೆನ್ನಾಗಿ ತಿರುಗಾಡಿ. ಆಲ್ಮೋಸ್ಟ್ ಎವ್ರಿ ವೀಕೆಂಡ್ ಇವತ್ತಿನ ತರುಣಿಯರು, ಮದುವೆ ಆಗಿರುವ ದಂಪತಿಗಳು ಹೊರಗಡೆನೇ ಇರ್ತಾರೆ. ಅವರಿಂದಾಗಿಯೇ ಇಡೀ ಎಕಾನಮಿ ರನ್ ಆಗುತ್ತೆ. ದಟ್ಸ್ ಎ ಡಿಫರೆಂಟ್ ಪಾರ್ಟ್. ಆದರೆ ಎವ್ರಿ ವೀಕೆಂಡ್ ಮುಗಿಸಿಕೊಂಡು ಬಂದ ನಂತರವೂ ಕೂಡ ಅತೃಪ್ತಿಯ ಸೋಮವಾರ ಇಲ್ಲ ಅಂತ ಭಾವಿಸ್ತೀರಾ? ಅತೃಪ್ತಿಯ ಸೋಮವಾರವೇ. ನನ್ನ ತಾತನ ನೋಡ್ತಿರ್ತೀನಿ, ನೆನಪಿಸ್ಕೊಡ್ತಿರ್ತೀನಿ ಯಾವಾಗಲೂ. ನನ್ನ ತಾತನಿಗೆ ಅತೃಪ್ತಿ ಅಂತ ಜೀವಮಾನದಲ್ಲಿ ಇತ್ತ ಅಂತ ಕೇಳಿದ್ರೆ ಯಾವತ್ತೂ ಅತೃಪ್ತಿ ಇರಲಿಲ್ಲ ಅವನಿಗೆ. ಅವನು ಮಸ್ತ್ ಊಟ ಮಾಡ್ತಿದ್ದ. ಮೈ ಮೇಲೆ ಬಿದ್ದು ಸಮಾಜ ಸೇವೆ ಯಾವತ್ತೂ ಮಾಡಲೇ ಇಲ್ಲ ಅವನು. ಇವತ್ತು ಮೈ ಮೇಲೆ ಬಿದ್ದು ಸಮಾಜ ಸೇವೆ ಮಾಡ್ತೀವಿ, ನಾವೇ ಹುಡ್ಕೊಂಡು ಹೋಗ್ತೀವಿ ಎಲ್ಲೆಲ್ಲಿ ಸಮಾಜ ಸೇವೆ ಮಾಡ್ಬೋದು ಅಂತ. ನನ್ನ ತಾತ ಯಾವತ್ತೂ ಹೋಗಲಿಲ್ಲ. ಆದರೆ ಯಾರಾದರೂ ಬಂದು ನನ್ನ ಮಗಳ ಮದುವೆ ಇದೆ, ನಿಮ್ಮ ಟೆಂಪೋ ಬಾಡಿಗೆಗೆ ಬೇಕು, ನನಗೆ ಕೊಡ್ಲಿಕ್ಕಾಗೋದು ಇಷ್ಟೇ ದುಡ್ಡು ಅಂತಂದ್ರೆ ಸ್ವಲ್ಪ ನೆಗೋಷಿಯೇಟ್ ಮಾಡ್ದಂಗೆ ಮಾಡ್ತಿದ್ದ. ಕೊನೆಗೆ ಏನೋ ಆಗ್ಲಿ ಅಂತ ಕಳಿಸ್ಬಿಡ್ತಿದ್ದ. ಯಾಕೆ ತಾತ ಹೀಗೆ ಅಂತ ಕೇಳಿದ್ರೆ, ಮಗಳ ಮದುವೆ ಕಣೋ, ಖರ್ಚು ತುಂಬಾ ಆಗಿರುತ್ತೆ, ನಾನೇನೋ ಅಡ್ಜಸ್ಟ್ ಮಾಡ್ತೀನಿ ಬಿಡು ಅಂತ ತನ್ನ ಹತ್ರ ಬಂದವರಿಗೆ ಏನ್ ಬೇಕೋ ಅದನ್ನು ಪ್ರೀತಿಯಿಂದ ಮಾಡ್ತಿದ್ದ. ಹೆಂಗಿದ್ದ ಅವನು ಅಂತಂದ್ರೆ ತುಂಬಾ ಓದಿರ್ಲಿಲ್ಲ, ಆದ್ರೆ ಅವನಿಗೆ ಯಾವತ್ತೂ ತುಂಬಾ ಗಳಿಸಬೇಕು ಎನ್ನುವಂತ ಧಾವಂತ ಇರಲಿಲ್ಲ. ವಾಹ್, ಏನ್ ಸುಂದರವಾದ ಬದುಕು ಒಂದು. ನಾವು ಎಲ್ಲಿ ಎಡವಟ್ಟು ಮಾಡ್ಕೊಂಡ್ವಿ? ಎಲ್ಲಿ ಎಲ್ಲ ಇದ್ರೂ ಕೂಡ ಅತೃಪ್ತಿಯ ಆಗರದಲ್ಲಿ ಯಾಕೆ ಸಿಕ್ಕಾಕೊಂಡಿದ್ದೀವಿ ಅಂತ ನನಗೆ ಯಾವಾಗಲೂ ಒಂದು ವಿಶೇಷವಾದ ತೊಂದರೆ ಕಾಡ್ತಾ ಇರುತ್ತೆ, ಅಥವಾ ನೋವು ಕಾಡ್ತಾ ಇರುತ್ತೆ. ಹೀಗಾಗಿ ನನಗನ್ಸೋದೇನು ಅಂತಂದ್ರೆ, ನಮ್ಮ ಲೈಫಿನ ಸ್ಟ್ಯಾಂಡರ್ಡ್ಸ್ ಜಾಸ್ತಿ ಆಗಿದೆ, ನನ್ನ ತಾತನ ಲೈಫಿನ ಡೆಪ್ತ್ ಜಾಸ್ತಿ ಇತ್ತು ಅಂತ. ನನ್ನ ಸ್ಟ್ಯಾಂಡರ್ಡ್ಸ್ ಜಾಸ್ತಿ ಆಗಿದೆ. ನಾನು ಹಾಕೋ ಬಟ್ಟೆ ಥರದ್ದನ್ನ ನನ್ನ ತಾತ ಯಾವತ್ತೂ ಹಾಕಲೇ ಇಲ್ಲ. ನಾನು ಮುಖಕ್ಕೆ ಹಾಕಿ ಥರದ ಕ್ರೀಮಿನ ನನ್ನ ತಾತ ಯಾವತ್ತೂ ಹಾಕಲೇ ಇಲ್ಲ. ನನ್ನ ತಾತ ಯಾವತ್ತು ನಾನು ಓಡಾಡೋ ಥರದ ಕಾರ್ನಲ್ಲಿ ಓಡಾಡಲೇ ಇಲ್ಲ. ನನ್ನ ತಾತನ ಬಳಿ ಯಾವತ್ತೂ ಅತ್ಯುತ್ಕೃಷ್ಟವಾದ ಮೊಬೈಲ್ನ ಪರಿಕಲ್ಪನೆಯೇ ಇರಲಿಲ್ಲ. ನನ್ನ ತಾತ ಮನೆಯಲ್ಲಿ ಟಿವಿ ನೋಡ್ಲಿಕ್ಕೆ ಪುರುಸೊತ್ತೇ ಇರಲಿಲ್ಲ, ಅವನಿಗೆ ನೋಡ್ತಾನೂ ಇರಲಿಲ್ಲ. ಅವನು ಒಂದು ರಾಮಾಯಣದ ಮಹಾಭಾರತದ ಸೀರಿಯಲ್ ಬಂದ್ರೆ ಒಂದು ಭಾನುವಾರ ಹೋಗಿ ಅದ್ರ ಮುಂದೆ ಕೂತಿರ್ತಿದ್ದ, ಬಿಟ್ರೆ ಉಳಿದಂತೆ ಅವನು ನೋಡಿದ್ದಿಲ್ಲ. ನನ್ನ ಹತ್ರ ಎಲ್ಲವೂ ಅತ್ಯಾಧುನಿಕವಾಗಿ ಬಂದಿವೆ, ಆದರೆ ನನ್ನ ತಾತ ಬದುಕಿನ ಆಳಕ್ಕೆ ಇಳಿದಿದ್ನಲ್ಲ, ಅದರ 1% ಇಳಿಲಿಕ್ಕೆ ನಮ್ಮ ಹತ್ರ ಆಗ್ತಾ ಇಲ್ವಲ್ಲ. ಎಷ್ಟು ದೂರ ಇದ್ದೀವಿ ಅಂತ ಯೋಚನೆ ಮಾಡಿ ಅಂತ. ನಮ್ಮ ಬದುಕು ಎಲ್ಲಿ ಕಳೆದು ಹೋಗ್ತಾ ಇದೆ ಅಂತಂದ್ರೆ ಇಲ್ಲಿ ಕಳೆದು ಹೋಗ್ತಾ ಇದೆ ಅಂತ ನನಗೆ ಯಾವಾಗಲೂ ಅನ್ಸುತ್ತೆ. ಆ ದೃಷ್ಟಿಯಿಂದಲೇ ನಾನು ಅನ್ಕೊಳ್ಳೋದು, ಇವತ್ತು ನಾವು ನಮ್ಮ ಬದುಕನ್ನು ವಾಸ್ತವಕ್ಕೆ ತರಬೇಕಾದಂಥ ಅಗತ್ಯ ಇದೆ. ಅವಸ್ಥಾತ್ರಯಗಳ ಬಗ್ಗೆ ನನ್ನ ಶಾಸ್ತ್ರಗಳು ಮಾತನಾಡ್ತವೆ. ಜಾಗೃತ್, ಸ್ವಪ್ನ, ಸುಷುಪ್ತಿ. 4ನೇ ಅವಸ್ಥೆಯನ್ನು ತುರಿಯ ಅಂತ ಕರೀತಾರೆ. 4ನೇ ಅವಸ್ಥೆ ಅಂತಾನೆ ಹೆಸರು ಅದಕ್ಕೆ. ಜಾಗೃತ್ ಅಂದರೆ ಎಚ್ಚರವಾಗಿರುವಂಥ ಈ ಸ್ಥಿತಿ, ಸ್ವಪ್ನ ಅಂದರೆ ಮಲ್ಕೊಂಡಾಗಿರುವಂಥ ಸ್ಥಿತಿ, ಸುಷುಪ್ತಿ ಅಂತಂದ್ರೆ ಇವೆರಡನ್ನು ಮೀರಿರುವಂಥ ಸ್ಥಿತಿ, 4ನೇದು ತುರಿಯ ಅವಸ್ಥೆ, ಪರಮಾತ್ಮನೊಂದಿಗೆ ಒಂದಾಗಿರುವ ಅವಸ್ಥೆ. ಜಾಗೃತಾವಸ್ಥೆಯಲ್ಲಿ ಎಚ್ಚರಿಕೆಯಿಂದ ಇರ್ತೀವಿ ಅನ್ನುವಂಥ ಪರಿಕಲ್ಪನೆ. ಆದರೆ ದುರದೃಷ್ಟ ಏನು ಗೊತ್ತೇನು? ಜಾಗೃತಾವಸ್ಥೆಯಲ್ಲೂ ಕುಡುಕರಂತೆ ಬದುಕಿದ್ದೀವಿ ನಾವು. ಮುಲ್ಲಾ ನಸರುದ್ದೀನ್ ಬಗ್ಗೆ ಒಂದು ಕಥೆ ಭಾಳ ಚೆನ್ನಾಗಿ ಹೇಳ್ತಾರೆ. ಕುಡ್ಕೊಂಡು ಬಂದಿದ್ದಂತೆ ಮುಲ್ಲಾ, ಕುಡ್ಕೊಂಡು ಮನೆ ಹತ್ರ ಬಂದಂತೆ. ಮನೆ ಹತ್ರ ಬಂದವನು ಕೀ ಎಷ್ಟು ಹಾಕಿದ್ರೂ ಓಪನ್ ಆಗ್ತಿಲ್ಲ ಅವನಿಗೆ, ಒದ್ದಾಡ್ತಾ ನಿಂತಿದ್ದಂತೆ. ಪಕ್ಕದ ಮನೆಯವ್ರು ಬಂದರು, ನಾನು ಸ್ವಲ್ಪ ಹೆಲ್ಪ್ ಮಾಡಲಾ ಕೀ ತೆಗಿಯೋಕ್ಕೆ? ಗೊತ್ತಾಯ್ತು ಕುಡಿದ್ಬಿಟ್ಟಿದ್ದಾನೆ ಇವನು ಅಂತ. ಸ್ವಲ್ಪ ಹೆಲ್ಪ್ ಮಾಡಲಾ? ಮುಲ್ಲಾ ಹೇಳಿದಂತೆ, ಕೀ ತೆಗಿಯೋಕ್ಕೇನು ಹೆಲ್ಪ್ ಮಾಡೋದು ಬೇಡ, ಈ ಮನೆ ಆಗ್ಲಿಂದ ಅಲಗಾಡ್ತಾ ಇದೆ, ಸ್ವಲ್ಪ ಹಿಡ್ಕೊಂಡು ನಿಲ್ಲಿಸು, ನಾನು ಕೀ ತೆಕ್ಕೋತೀನಿ ಅಂತ. ನಾವೆಲ್ಲರೂ ಜಗತ್ನಲ್ಲಿ ಬದುಕಿರೋದು ಹಾಗೆ. ನಮಗೆ ಈ ಜಗತ್ನಲ್ಲಿ ತುಂಬ ದೊಡ್ಡ ಪ್ರಾಬ್ಲಮ್ ಇದೆ ಅಂತ ಅನ್ನಿಸ್ಕೊಂಡು ಕೂತಿದ್ದೀವಿ, ಆದರೆ ವಾಸ್ತವವಾಗಿ ಪ್ರಾಬ್ಲಮ್ ನಮ್ಮೊಳಗಿದೆ. ಯಾಕೆ ಅಂತಂದರೆ ಜಾಗೃತಾವಸ್ಥೆಯನ್ನು ಮರೆತೇ ಬಿಟ್ಟಿದ್ದೀವಿ ಅಂತ. ನನ್ನೊಳಗೊಂದು ಯೂನಿವರ್ಸ್ ಇದೆ, ಆ ಯೂನಿವರ್ಸನ್ನು ಬಿಟ್ಟು ಹೊರಗೆ ಕಾಣುವಂಥ ಈ ಯೂನಿವರ್ಸ್ನೊಂದಿಗೆ ನಮ್ಮನ್ನು ಜಾಸ್ತಿ ಅಂಟಿಕೊಳ್ಳುವಂಥ ಪ್ರಯತ್ನ ನಡೀತಾ ಇದೆಯಲ್ಲ, ಅದೇ ಎಲ್ಲದಕ್ಕೂ ಮೂಲವಾಗಿರೋದು ಅಂತ. ಆ ಕಾರಣಕ್ಕೆ ನಮ್ಮಲ್ಲಿ ಏನು ಹೇಳಿದರು ಅಂತಂದರೆ, ಆ ಒಳಗಿನ ಯೂನಿವರ್ಸ್ನ ಕನೆಕ್ಷನ್ ಏನಿದೆಯಲ್ಲ, ಅದು ಪರಮಾತ್ಮನೊಂದಿಗಿನ ಕನೆಕ್ಷನ್ನು. ಆ ಕನೆಕ್ಷನ್ ಯಾವತ್ತೂ ಬಿಡಬೇಡ ಅಂತ ನನಗೆ ಯಾವಾಗಲೂ ಅನಿಸುತ್ತೆ. ಒಂದು ಲೈನ್, ಎಲೆಕ್ಟ್ರಿಕಲ್ ಲೈನ್ ಇದೆ, ವೈರ್ ಇದೆ, ಈ ತುದಿಯಿಂದ ಪವರ್ ಬರುತ್ತೆ, ಆ ತುದಿವರೆಗೂ ಆ ಎಲೆಕ್ಟ್ರಿಕಲ್ ವೈರ್ ಹೋಗಿ ಅಲ್ಲೊಂದು ಬಲ್ಬ್ ಇದೆ. ಮಧ್ಯದ ಉದ್ದಕ್ಕೂ ಬಲ್ಬನ್ನು ಕನೆಕ್ಟ್ ಮಾಡಿ, ಎಷ್ಟು ಬಲ್ಬನ್ನು ಬೇಕಿದ್ರೂ ತಗೊಳುತ್ತೆ, ಅದು ಉರಿಯುತ್ತೆ. ಎಲ್ಲಿವರೆಗೂ ಉರಿಯುತ್ತೆ ಅಂತಂದರೆ ಮೇನ್ ಲೈನ್ ಕನೆಕ್ಟ್ ಆಗಿರುವವರೆಗೆ ಮಾತ್ರ.
ಆ ಮೇನ್ ಲೈನ್ ಎಲ್ಲಿವರೆಗೂ ನಮ್ಮದು ಭಗವಂತನೊಂದಿಗೆ ಕನೆಕ್ಟ್ ಆಗಿರುತ್ತೋ ಅಲ್ಲಿವರೆಗೂ ಹೊರಗಡೆ ಎಷ್ಟು ಬೇಕಿದ್ರೂ ಬಲ್ಬ್ಗಳನ್ನು ಉರಿಸಿ ಪ್ರಾಬ್ಲಮ್ ಇಲ್ಲ. ಮೇನ್ ಲೈನ್ ಡಿಸ್ಕನೆಕ್ಟ್ ಆದಮೇಲೆ ಯಾವ ಬಲ್ಬು ಉರಿಯೋದಿಲ್ಲ ಅಂತ. ನಾವು ಮೇನ್ ಲೈನ್ ಡಿಸ್ಕನೆಕ್ಟ್ ಮಾಡಿ ಕೂತ್ಕೊಂಡ್ಬಿಟ್ಟಿರೋ ಜನಕ್ಕೆ ಹೊರಗಡೆ ತುಂಬ ಉರಿಸ್ತಾ ಇದ್ದೀವಿ ಅಂತ ಅನಿಸಿದರೆ ಯಾವ ಬಲ್ಬು ಉರಿತಾ ಇಲ್ಲ, ಬಲ್ಬ್ ಮಾತ್ರ ಕಾಣ್ತಾ ಇದೆ, ಒಳಗಿಂದ ಬೆಳಕು ಬರ್ತಾ ಇಲ್ಲ ಅಂತ. ಯಾಕೆ ಹಿಂಗಾಗಿದೆ ಅಂತಂದರೆ ಒಳಗಿರೋ ಕನೆಕ್ಷನ್ ಡಿಸ್ಕನೆಕ್ಟ್ ಆಗಿದೆ. ರಾಮಕೃಷ್ಣರು ತುಂಬ ಚೆನ್ನಾಗಿ ಹೇಳ್ತಾರೆ, ಒಂದು ಕೈಯಲ್ಲಿ ಭಗವಂತ ಎನ್ನುವ ಕಂಬವನ್ನು ಹಿಡ್ಕೊಂಡು ನೀವು ಜಗತ್ತಿನಲ್ಲಿ ಎಷ್ಟು ಬೇಕಿದ್ರೂ ಸುತ್ತಾಡಿ, ನೀವು ಕಂಬವನ್ನು ಜಾರಿ ಬೀಳುವ ಪ್ರಮೇಯವೇ ಇಲ್ಲ. ಯಾವತ್ತು ಕಂಬವನ್ನು ಬಿಟ್ಟರೋ ಆವತ್ತು ಜಗತ್ತಿನಲ್ಲಿ ಒಂದು ಹೆಜ್ಜೆ ಇಟ್ಟರೂ ಕೂಡ ಏಟು ತಿಂತೀರಾ ಅಂತ ರಾಮಕೃಷ್ಣರು ಹೇಳೋದು ಈ ಕಾರಣಕ್ಕೆ. ಆ ದೃಷ್ಟಿಯಿಂದ ನಮ್ಮ ಮುಂದಿನ ಪೀಳಿಗೆಯ ಮಕ್ಕಳಿಗೆ ನಾವು ಭಗವಂತನೊಂದಿಗೆ ಅನುಸಂಧಾನ ನಡೆಸುವಂಥ ಒಂದು ಸ್ಪಷ್ಟವಾದ ಪರಿಕಲ್ಪನೆಯನ್ನು ಕಟ್ಟಿಕೊಡದೆ ಹೋದರೆ ಮುಂದಿನ ಪೀಳಿಗೆಯ ಮಕ್ಕಳು ಅತಂತ್ರರಾಗ್ತಾರೆ. ಆ ಅತಂತ್ರರಾಗಿರುವಂಥ ಜವಾಬ್ದಾರಿಯನ್ನು ನಾನು ಮತ್ತು ನೀವು ಹೊರಬೇಕಾಗತ್ತೆ ಅಂತ. ಧರ್ಮಸ್ಥಳದ ಮೇಲೆ ಆಘಾತ ಆದಾಗ ನಾನು ಅನೇಕರ ಜೊತೆ ಮಾತನಾಡಿದೆ. ಅವ್ರು ಹೇಳಿದರು, ಇವ್ರು ಎಷ್ಟೇ ಪ್ರಯತ್ನ ಪಟ್ಟರೂ ಧರ್ಮಸ್ಥಳಕ್ಕೆ ಬರುವವರ ಸಂಖ್ಯೆ ಕಡಿಮೆ ಆಗ್ತಾ ಇಲ್ಲ ಅಂತ. ಅವ್ರು ಖುಷಿ ಪಡ್ತಾ ಇದ್ದರು. ನಾನಂದೆ, ಧರ್ಮಸ್ಥಳಕ್ಕೆ ಬರ್ತಾ ಇರೋರು ಯಾರು ಅಂತ ಸೂಕ್ಷ್ಮವಾಗಿ ಗಮನಿಸಿ. ಈಗ ಈ ಎಲ್ಲ ಘಟನೆಗಳು ಶುರುವಾದ ಮೇಲೆ ನನ್ನ ಶ್ರದ್ಧೆ ಕಡಿಮೆ ಆಗಲಿಲ್ಲ, ನಾನು ಹೋಗ್ತೀನಿ. ನನ್ನ ತಂದೆಯ ಶ್ರದ್ಧೆ ಕಡಿಮೆ ಆಗಲಿಲ್ಲ, ಅವ್ರು ಬರ್ತಾರೆ. ಆದರೆ ನನ್ನ ಮುಂದಿನ ಪೀಳಿಗೆಯ ಮಕ್ಕಳು ಇನ್ಸ್ಟಾಗ್ರಾಮ್ನಲ್ಲಿ ನೋಡಿ 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 ಧರ್ಮಸ್ಥಳಕ್ಕೆ ಇನ್ನು ಮುಂದೆ ಹೋಗಬಾರದು ಅಂತ ಮಾನಸಿಕವಾಗಿ ಸಿದ್ಧವಾಗಿಬಿಟ್ಟಿದ್ದಾರೆ. ಏನು ಮಾಡಿದ್ದೀವಿ ನಾವು? ಅವರುಗಳಿಗೆ ಬೇಕಾಗಿರುವಂಥ ಈ ಸಂಸ್ಕಾರವನ್ನು ಕೊಡಲಿಲ್ಲ. ನನಗೊಂದ್ಸಲ ಒಬ್ಬ ತಂದೆ ಬಂದು ಹೇಳಿದರು, ನನ್ನ ಮಗಳದ್ದು ಒಂದು ಪ್ರಾಬ್ಲಮ್ ಆಗಿದೆ ಚಕ್ರವರ್ತಿ ಅಂತ. ಏನು ಅಂತ ಕೇಳಿದೆ ನಾನು. ಅವಳು ಕನ್ವರ್ಟ್ ಆಗ್ತಿದ್ದಾಳೆ ಕ್ರಿಶ್ಚಿಯನ್ಗೆ, ಒಬ್ಬ ಕ್ರಿಶ್ಚಿಯನ್ ಹುಡುಗನ್ನ ಇಷ್ಟಪಟ್ಟಿದ್ದಾಳೆ, ಮದುವೆ ಆಗ್ತೀನಿ ಅಂತ ಹೊರಟಿದ್ದಾಳೆ ಅಂತ. ನಾನಂದೆ, ಇನ್ನೂ ಆಗಲಿಲ್ವಾ ಅಂತ ಕೇಳಿದ್ರು. ಇನ್ನೂ ಆಗಲಿಲ್ಲ. ಅವಳು ಪಾದ್ರಿಗೆ ಒಂದು ಪ್ರಾಮಿಸ್ ಮಾಡಿ ಬಂದಿದ್ದಾಳೆ, ನನ್ನ ಅಪ್ಪ ಅಮ್ಮನ್ನೂ ಕನ್ವರ್ಟ್ ಮಾಡುವವರೆಗೂ ನಾನು ಆಗೋದಿಲ್ಲ ಅಂತ. ನಾನಂದೆ, ಅಬ್ಬಾ ಏನು ಘಾಟಿ ಹುಡುಗಿಯಪ್ಪ ಇವಳು, ಏನು ಧೈರ್ಯ ಅವಳಿಗೆ ಅಪ್ಪ ಅಮ್ಮನಿಗೆ ಮಾಡ್ತಾರೆ ಅಂತ. ಅದು ನಾನು ಹೇಳಿದೆ, ಭಗವಂತ ಕಾಪಾಡದ ನಿಮ್ಮನ್ನ. ಅಲ್ಲಿವರೆಗೂ ಟೈಮ್ ಸಿಕ್ತು, ಇಷ್ಟೊತ್ತಿಗೆ ಹೋಗ್ಬಿಟ್ಟಿದ್ರೆ ಏನು ಮಾಡ್ತಿದ್ರಿ ನೀವು? ನಿಮ್ಮ ಮಗಳನ್ನು ಹೇಗೆ ಬೆಳೆಸಿದ್ರಿ ಅಂತ ಕೇಳಿದೆ ನಾನು. ಹಂಗೆ ಹೇಳಿದ ತಕ್ಷಣ ಅವ್ರು ಹೇಳಿದರು, ನಮ್ಮ ಮನೆ ಸೆಕ್ಯುಲರ್ ಮನೆ ಚಕ್ರವರ್ತಿಯವರೇ. ಕೇಳಿ ಎಷ್ಟು ಚೆನ್ನಾಗಿದೆ ಮಾತು. ನಮ್ಮ ಮನೆ ಸೆಕ್ಯುಲರ್ ಮನೆ, ನಮ್ಮ ಮನೆಯಲ್ಲಿ ದೇವರ ಕೋಣೆ ಇಲ್ಲ. ನಾನು ನನ್ನ ಕೋಣೆಯಲ್ಲಿ ನನ್ನ ದೇವರ ಫೋಟೋ ಇಟ್ಕೊಂಡಿದ್ದೀನಿ. ನನ್ನ ಮಗಳಿಗೆ ಚಿಕ್ಕಂದಿಂದ ಹೇಳಿದ್ದೀನಿ, ನೀನೇ ಮೊದಲು ತಿಳ್ಕೋ, ನಿನಗೆ ಯಾವತ್ತು ಭಗವಂತ ಯಾವ ದೇವರನ್ನು ಅನುಸರಿಸಬೇಕು ಅಂತ ನೀನು ಯಾವತ್ತು ಅನ್ಸುತ್ತೋ ಆ ದೇವರ ಕಡೆ ನೀನು ಬಂದರೆ ಆಯಿತು ಅಂತ ಹೇಳಿದ್ದೆ. ಅವಳು ಈ ಥರ ಕ್ರಿಶ್ಚಿಯನ್ ದೇವರನ್ನು ಆರಿಸ್ಕೊಳ್ತಾಳೆ ಅಂತ ನನಗೆ ಯಾವಾಗಲೂ ಅನಿಸಿರಲಿಲ್ಲ ಅಂತ. ನಾನಂದೆ, ಶಬಾಷ್, ಮಾಡಿದ್ದಕ್ಕೆ ಅನುಭವಿಸ್ಲೇಬೇಕಲ್ಲ ನೀವೀಗ. ನಮ್ಮ ಮಕ್ಕಳಿಗೆ ಕೊಡಬಹುದಾಗಿರುವಂಥ ಈ ಸಂಸ್ಕಾರಗಳನ್ನು ನಾವು ಕೊಡದೇ ಹೋಗಿದ್ದರ ಪರಿಣಾಮವಾಗಿ ಹಿಂಗಾಗಿದೆ ಅಂತ. ಅದಕ್ಕೆ ಅನ್ಸೋದು ನನಗೇನು ಅಂತಂದರೆ, ನಮ್ಮ ಮಕ್ಕಳಿಗೆ ದುಃಖ ಬಂದಾಗ, ಸಂಕಟ ಬಂದಾಗ, ನೋವು ಉಂಟಾದಾಗ ಅವರಿಗೆ ಅನುಸಂಧಾನ ಮಾಡಿಕೊಳ್ಳಿಕ್ಕೆ ಬೇಕಾಗಿರುವಂಥ ಒಂದು ವಸ್ತು, ಅದನ್ನು ದೇವರು ಅಂತಾದರೂ ಕರೀರಿ, ಒಂದು ಶಕ್ತಿ ಅಂತಾದರೂ ಕರೀರಿ, ಅದ್ರ ಜೊತೆ ಕನೆಕ್ಷನ್ ಎಸ್ಟಾಬ್ಲಿಷ್ ಮಾಡಲಿಲ್ಲ ಅಂತಂದರೆ ನಮ್ಮ ಮಕ್ಕಳು ಹೋಗಬಾರದ ಕಡೆಗೆ ಹೋಗೋದು. ಅದು ಅವ್ರ ತಪ್ಪಲ್ಲ, ನನ್ನ ಮತ್ತು ನಿಮ್ಮ ತಪ್ಪೇ. ನಾನು ಸುಮ್ಮನೆ ತಮಾಷೆ ಮಾಡ್ತಿರ್ತೀನಿ, ನೀವು ಬರುವಾಗ ಹೊರಗಡೆ ಚಪ್ಪಲಿ ಬಿಟ್ಟು ಬಂದಿದ್ದೀರಿ, ಅಲ್ಲಿ ಚಪ್ಪಲಿ ನೋಡಿದಾಗ ನನಗೂ ಅನ್ನಿಸ್ತು ಚಪ್ಪಲಿ ಬಿಟ್ಟು ಹೋಗಬೇಕು ಅಂತ. ಅಲ್ಲಿ ಚಪ್ಪಲಿ ಇರಬೇಕಾದ ಜಾಗದಲ್ಲಿ ಇಲ್ಲದೆ ಹೋಗಿದ್ದಿದ್ರೆ ನಾನು ಅನ್ಕೊಳ್ತಿದ್ದೆ ಹಾಲಲ್ಲೆಲ್ಲ ಚಪ್ಪಲಿ ಹಾಕೊಂಡೇ ಇರಬೇಕು, ನಾನು ಹಾಕೊಂಡು ಬರ್ತಿದ್ದೆ. ಸೊ ಯಾರ ತಪ್ಪಾಗಿರ್ತಿತ್ತು? ಅದನ್ನು ಸರಿಯಾಗಿ ನೀಟಾಗಿ ಬಿಟ್ಟು ಬರಬೇಕು ಎನ್ನುವಂಥ ಆದರ್ಶವನ್ನ ಕನೆಕ್ಟ್ ಮಾಡಿ ಕೊಡದೆ ಹೋಗಿದ್ರೆ ತಪ್ಪಾಗಿರ್ತಿತ್ತು ಅಂತ. ಮುಂದಿನ ಪೀಳಿಗೆಗೆ ಯಾವುದಾದ್ರೂ ಸಂಸ್ಕಾರ ಟ್ರಾನ್ಸ್ಫರ್ ಆಗಲಿಲ್ಲ ಅಂತಂದ್ರೆ ಅದು ಆ ಪೀಳಿಗೆಯ ಸಮಸ್ಯೆಯಲ್ಲ, ಹಿಂದಿನ ಪೀಳಿಗೆಯ ಸಮಸ್ಯೆಯ ದ್ಯೋತಕ ಅನ್ನೋದನ್ನ ನೆನಪಿಟ್ಟುಕೊಳ್ಳಿ ಅಂತ. ಹೀಗಾಗಿ ಇವತ್ತಿನ ಮಕ್ಕಳು ದೈವ ಭಕ್ತರಲ್ಲ. ಇವತ್ತಿನ ಮಕ್ಕಳು ದೇವಸ್ಥಾನಗಳಿಗೆ ಬಂದರೆ ನಮ್ಮ ತರ 10 ನಿಮಿಷ ಕೂತ್ಕೊಳ್ಳಿಕ್ಕೆ ಇಚ್ಛೆ ಪಡಲ್ಲ. ಇವತ್ತಿನ ಮಕ್ಕಳು ಸಂಗೀತವನ್ನ ಶ್ರದ್ಧೆಯಿಂದ ಕೇಳೋದಿಲ್ಲ. ಇವತ್ತಿನ ಮಕ್ಕಳು ಒಳ್ಳೆಯ ವಿಚಾರಗಳನ್ನು ನೋಡೋದಿಲ್ಲ. ಇದು ಯಾವ್ದು ಆರೋಪ ಮಕ್ಕಳ ಮೇಲೆ ಮಾಡೋಕ್ಕಿಂತ ಮುಂಚೆ ಒಮ್ಮೆ ನಮ್ಮನ್ನು ನಾವು ಕನ್ನಡಿಯಲ್ಲಿ ನೋಡ್ಕೋಬೇಕು, ನಾವೇನ್ ಮಾಡಿದ್ದೀವಿ ಇವನ್ನೆಲ್ಲ ಮಕ್ಕಳಿಗೆ ಟ್ರಾನ್ಸ್ಫರ್ ಮಾಡಲಿಕ್ಕೆ ಅಂತ. ನನಗವ್ರು ಇವತ್ತು ಜಪ ತಪ ಅಂತ ಹೇಳಿದ್ದಾರೆ. ಅದು ಆಧುನಿಕ ಜೀವನದಲ್ಲಿ ಹೇಗೆ ಬಳಕೆ ಆಗ್ಬೋದು ಅಂತ. ಸತ್ಯ ಹೇಳಬೇಕು ಅಂತಂದ್ರೆ ಇವತ್ತಿನ ಜೀವನದಲ್ಲೇ ಜಪ ತಪದ ಬಳಕೆ ಹೆಚ್ಚು ಆಗಲಿಕ್ಕೆ ಸಾಧ್ಯವಾಗೋದು ಅಂತ. ಬಹುಶಃ ಹಿಂದೆ ಯಾವತ್ತಾಗ್ತಿತ್ತೋ ಇಲ್ವೋ ಗೊತ್ತಿಲ್ಲ, ನನ್ನ ತಾತನಿಗೆ ಇದರ ಅಗತ್ಯ ಬಿದ್ದಿತ್ತೋ ಇಲ್ವೋ ಗೊತ್ತಿಲ್ಲ, ನನಗೆ ಬಹಳ ಬೇಕಾಗುತ್ತೆ. ಯಾಕೆ ಅಂತಂದ್ರೆ ಎಷ್ಟು ಜಂಜಡಗಳ ಒಳಗೆ ನನ್ನನ್ನು ನಾನು ಅಂತರ್ಲೋಕದೊಳಗೆ ಭಗವಂತನನ್ನ ಕನೆಕ್ಟ್ ಮಾಡಿ ಇಟ್ಕೊಳ್ಳಿಕ್ಕೆ ಒಂದು ಜಪದ ವ್ಯವಸ್ಥೆ ಇಲ್ಲದೆ ಹೋದರೆ ಎಂಥ ಕಠಿಣ ಅಂತ ನಾನು ಯಾವಾಗಲೂ ಯೋಚನೆ ಮಾಡ್ತಿರ್ತೀನಿ. ಭಗವನ್ ನಾಮದಲ್ಲಿ ಶಕ್ತಿ ಇದೆಯಾ?
ಇದ್ರೂ ಇರ್ಬೋದು, ಇಲ್ಲದೇನೂ ಇರ್ಬೋದು. ಆದರೆ ಆ ಭಗವನ್ನಾಮದಲ್ಲಿ ಶಕ್ತಿ ಇದೆ ಎನ್ನುವಂಥ ಶ್ರದ್ಧೆಯೊಳಗೆ ನಿಜವಾಗಲೂ ಶಕ್ತಿ ಇದೆ ಅಂತ. ಅದಕ್ಕೆ ನಮ್ಮ ಪುರುಷೋತ್ತಮಾನಂದರು ಹೇಳೋರು, ಶ್ರದ್ಧೆ ಇದ್ದರೆ ನೀನು ಗೆದ್ದೆ ಅಂತ. ಯಾಕೆ ಗುರುಗಳಲ್ಲಿ ವಿಶೇಷವಾದ ಶಕ್ತಿ? ಯಾಕೆ ಅಂತಂದ್ರೆ ಲಕ್ಷಾಂತರ ಭಕ್ತರು ನನ್ನ ಗುರುಗಳಲ್ಲಿ ವಿಶೇಷವಾದ ಶಕ್ತಿ ಇದೆ ಎನ್ನುವಂಥ ಶ್ರದ್ಧೆಯಿಂದ ಅಲ್ಲಿಗೆ ಹೋಗ್ತಾರಲ್ಲ, ಆ ಕಾರಣಕ್ಕೆ ಶಕ್ತಿ ಅಂತ. ಒಬ್ಬರು ಬಹಳ ಚಂದದ ಕತೆ ಹೇಳಿದರು. ಒಬ್ಬ ರಾಜ ತನ್ನ ಆಸ್ತಿ ಪಾಸ್ತಿಯನ್ನೆಲ್ಲ ಹಂಚಿದ, ನಾನು ಮೋಕ್ಷ ಪಡ್ಕೋಬೇಕು ಅಂತ. ಆದರೆ ಒಂದೇ ಒಂದು ಥೈಲಿಯನ್ನ ತನ್ನ ಜೊತೆ ಇಟ್ಕೊಂಡಿದ್ದ. ಅದರಲ್ಲಿ ಅತ್ಯಂತ ಅಮೂಲ್ಯವಾದ ವಸ್ತುಗಳನ್ನು ತುಂಬಿಕೊಂಡು ನನಗೆ ಯಾರು ಗುರುಗಳು ಸಿಗ್ತಾರೋ ಅವರಿಗೆ ದಕ್ಷಿಣೆ ಕೊಟ್ಟು ಅವ್ರ ಶಿಷ್ಯತ್ವ ಸ್ವೀಕರಿಸಬೇಕು ಅಂತ. ಊರಿಗೆಲ್ಲ ಬಹಳ ಸಂತೋಷ ಆಯಿತು. ರಾಜ ಎಲ್ಲವನ್ನು ಕೊಟ್ಟು ಹೊರಟ ಅಂತ. ಆದರೆ ಎಲ್ರಿಗೂ ಗೊತ್ತಿತ್ತು ಕೈಯಲ್ಲಿ ಒಂದು ಬ್ಯಾಗ್ ಇದೆ ಅಂತ. ಒಬ್ಬ ಕಳ್ಳ ಡಿಸೈಡ್ ಮಾಡ್ದ, ಅವನು ಕಷ್ಟಪಟ್ಟು ಒಂದು ಕಾವಿಯ ಬಟ್ಟೆಯನ್ನು ಧರಿಸ್ಕೊಂಡು ವೇಷ ಹಾಕೊಂಡು ಬಂದು ನಿಂತ್ಕೊಂಡವನು ಅಲ್ಲಿಗೆ ಆ ರಾಜನ ಎದುರುಗಡೆ ನಿಂತ್ಕೊಂಡು ಕೇಳಿದ್ದಂತೆ, ಭಗವಂತ ನನ್ನನ್ನು ಕಳಿಸಿದ ನಿನ್ನ ಹತ್ರ, ನಾನೊಂದು ಮಂತ್ರ ಕೊಡ್ತೀನಿ, ಜಪ ಮಾಡು ಅಂತ. ಇವನಿಗೆ ಭಗವಂತ ಕಳಿಸಿದ್ದಾನೆ ಅಂದ ತಕ್ಷಣ ಖುಷಿ ಆಯ್ತು. ನನ್ನ ಇಚ್ಛೆ ಭಗವಂತನಿಗೆ ಗೊತ್ತಾಗಿದೆ ಅಂತ ಕೂತ. ನಾನು ಹೇಳೋವರೆಗೂ ಕಣ್ ತೆಗಿಬೇಡ ಅಂತ ಇವನು ಹೇಳಿದ್ದನ್ನು ಕೇಳಿದ. ಇವನೇನ್ ಮಾಡ್ದ, ಕಣ್ ತೆಗೆದೆ ತನ್ನ ಪಾಡಿಗೆ ತಾನು ಧ್ಯಾನಕ್ಕೆ ಕೂತ್ನಂತೆ. ಸಾಕಷ್ಟು ಹೊತ್ತು ಕಳಿತು. ಆ ಹೊತ್ತು ಕಳೆದ್ರು ಇವನ್ ತೆಗಿ ಅಂತ ಹೇಳಿಲ್ಲ. ಯಾಕೆಂದ್ರೆ ಇವನ್ ಥೈಲಿ ತಗೊಂಡು ಪರಾರಿ ಆಗ್ಬಿಟ್ಟಿದ್ದಾನೆ. ಅಷ್ಟೊತ್ತಿಗೆ ಇವನು ನೋಡ್ದ ಜಪ ಮಾಡಿ 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 ಇನ್ನೂ ತೆಗಿ ಅಂತ ಹೇಳೋವರೆಗೂ ತೆಗಿಲೇಬಾರ್ದು ಅಂತ. ಅಷ್ಟೊತ್ತಿಗೆ ಹೇಳ್ತು, ಈಗ ತೆಗಿ ಪರವಾಗಿಲ್ಲ ಅಂತ. ಅವ್ನು ತೆಗೆದು ನೋಡಿದ್ರೆ ಭಗವಂತನೇ ಬಂದು ಎದುರಿಗೆ ನಿಂತಿದ್ದ. ಭಗವಂತನ ಸಾಕ್ಷಾತ್ಕಾರ ಆಯಿತು, ಭಗವಂತನ ಸನ್ನಿಧಾನ ಸಿಕ್ತು. ಆ ಕಥೆ ಹೇಳಿ ಏನು ಹೇಳಿದ್ರು ಗೊತ್ತಾ? ಮೋಸ ಮಾಡಲಿಕ್ಕೆ ಅಂತ ಬಂದವನಿಗೆ ಚಿನ್ನ ಸಿಕ್ತು, ಶ್ರದ್ಧೆಯಿಂದ ನಂಬಿದವನಿಗೆ ಭಗವಂತನೇ ಸಿಕ್ಕ ಅಂತ. ಏನು ಚೆನ್ನಾಗಿದೆ ನೋಡಿ. ನಮ್ಮ ಮಕ್ಕಳಿಗೆ ನಾವು ಹೇಳ್ಕೊಡ್ಬೇಕಾಗಿರೋದು ಈ ಶ್ರದ್ಧೆಯ ಭಾಗವನ್ನ. ಈ ಶ್ರದ್ಧೆಯನ್ನ ನಮ್ಮ ಮಕ್ಕಳಲ್ಲಿ ತುಂಬಿ ಅದನ್ನ ಅವರ ಆಚರಣೆಗೆ ತರುವಂತ ಪ್ರಯತ್ನವನ್ನ ನಾವು ಮಾಡ್ಲಿಕ್ಕೆ ಸಾಧ್ಯ ಆದರೆ, ಅಂಥದ್ದೊಂದು ಸಂಸ್ಕಾರವನ್ನು ಕೊಡ್ಲಿಕ್ಕೆ ಅವರಿಗೆ ಸಾಧ್ಯ ಆದರೆ, ಅವರು ವಾಸ್ತವದಲ್ಲಿ ಬದುಕೋದು ಸಾಧ್ಯವಾಗುತ್ತೆ. ಇಲ್ಲದೆ ಹೋದರೆ ನಮ್ಮ ಬಹುಪಾಲು ಬದುಕು ವಾಸ್ತವದಿಂದ ದೂರವಾಗಿರುತ್ತೆ. ನಮಗೆ ಸಿಗೋದು ಒಂದೇ ಒಂದು ಕ್ಷಣ. ಈ ಕ್ಷಣದಲ್ಲಿ ಬದುಕಲಿಕ್ಕೆ ಇದೊಂದೇ ಕ್ಷಣ. ಇದಕ್ಕೆ ಈ ಒಂದು ಕ್ಷಣ ದಾಟಿದ ತಕ್ಷಣ ಇದು ಇತಿಹಾಸ ಆಯಿತು. ನಾನು ಮಾತಾಡ್ತಾ ಇರುವಂಥ 20 ನಿಮಿಷಗಳಲ್ಲಿ 20 ನಿಮಿಷ ಕಳೆದ ನಂತರ 20 ನಿಮಿಷ ಇತಿಹಾಸ ಆಗೋಯ್ತು. 20 ನಿಮಿಷದ ನಂತರ ಬರೋದೆಲ್ಲ ಭವಿಷ್ಯ ಆಯಿತು. ಆ 20 ನಿಮಿಷದ ನಂತರದ ಒಂದು ಕ್ಷಣ ಇದೆಯಲ್ಲ, ಆ ಒಂದು ಕ್ಷಣ ಮಾತ್ರ ನನ್ನದು ಅಂತ. ನಾವು ನಮ್ಮ ಮಕ್ಕಳನ್ನು ಆ ಒಂದು ಕ್ಷಣದಲ್ಲಿ ಬದುಕಲಿಕ್ಕೆ ಕಲಿಸ್ಬೇಕು ಅಂತಂದರೆ ಅವನಿಗೆ ಜಪ ಮತ್ತು ತಪದ ಮಹಿಮೆಯನ್ನು ಹೇಳ್ಕೊಡ್ಬೇಕಾಗಿದೆ ಅಂತ. ಎಲ್ಲೆಲ್ಲಿ ದಾರಿ ತಪ್ಪುವ ಮನಸ್ಸು ಒಂದು ದಿಕ್ಕನ್ನು ತಪ್ಪುವಂಥ ಲಕ್ಷಣಗಳು ಕಂಡು ಬರ್ತವೋ ಅಲ್ಲೆಲ್ಲ ಅದನ್ನು ವಾಪಸ್ ತಂದು ಅದನ್ನೊಂದು ಗೂಟಕ್ಕೆ ಕಟ್ಟಿ ಹಾಕುವಂಥ ಪ್ರಯತ್ನಕ್ಕೆ ನಮ್ಮ ಮಕ್ಕಳನ್ನು ಸಿದ್ಧಪಡಿಸದೆ ಹೋದರೆ ಭವಿಷ್ಯ ಬಹಳ ಕರಾಳವಾಗಿದೆ. ಆ ಕಾರಣಕ್ಕೆ ನಾನು ನಿಮ್ಮನ್ನು ಕೇಳ್ಕೊಳ್ಳೋದು ಏನು ಅಂತಂದರೆ, ಆ ಜಪ ಮತ್ತು ತಪದೊಂದಿಗೆ ನಮ್ಮ ಮಕ್ಕಳನ್ನು ಜೋಡಿಸುವಂಥ ಪ್ರಯತ್ನ ನಾವು ನಿರಂತರವಾಗಿ ಮಾಡೋಣ. ನಮಗೂ ಕೂಡ ಬಹಳ ಉಪಯೋಗ ಆಗುತ್ತೆ. ನಾನು ಕೂಡ ನನ್ನ ಗುರುಗಳು ಕೊಟ್ಟಿರುವಂಥ ಮಂತ್ರವನ್ನು ಜಪ ಮಾಡುವಾಗ ಒಂದು ಲಾಭ ಏನಾಗುತ್ತೆ ಗೊತ್ತಾ? ಶ್ರದ್ಧೆ ಬಹಳ ಇರೋದರಿಂದ ಯಾವಾಗ ಜಪಕ್ಕೆ ಅಂತ ಜಪ ಮಾಡಬೇಕು ಅಂತ ಅನ್ಕೊಳ್ತೀವೋ, ಮಾಡಬೇಕು ಅಂತ ಅನ್ಕೊಂಡಾಗಲೆಲ್ಲ ಕೆಟ್ಟ ಆಲೋಚನೆಗಳನ್ನು ಅದು ತಡೆಯುತ್ತೆ. ಯಾಕೆಂದರೆ ಗುರುಗಳು ಕೊಟ್ಟ ಮಂತ್ರವನ್ನು ಜಪ ಮಾಡುವಾಗ ಕೆಟ್ಟ ಆಲೋಚನೆ ಬರ್ಲಿಕ್ಕೆ ಬಿಡೋದು ಹೆಂಗೆ ಎನ್ನುವಂಥ ಒಂದು ಪ್ರಕ್ರಿಯೆ ತಲೆಯೊಳಗೆ ರೂಢಿಯಾಗಿಬಿಟ್ಟಿರುತ್ತಲ್ಲ, ಏನು ಚೆನ್ನಾಗಿರುತ್ತೆ ಗೊತ್ತೇನು, ಏನು ಆನಂದ ಅನಿಸುತ್ತೆ ಗೊತ್ತೇನು. ನಾನು ಪರಮ ಪೂಜ್ಯ ರಾಘವೇಶ್ವರ ಭಾರತಿಗಳ ಶಿಷ್ಯರಲ್ಲಿ ಇಷ್ಟೆಲ್ಲ ಹೇಳಬೇಕಾದಂಥ ಅಗತ್ಯ ಇಲ್ಲ. ಯಾಕೆ ಅಂತಂದರೆ ಗುರುಗಳು ಏನನ್ನ ತುಂಬಬೇಕು ಅಷ್ಟನ್ನೂ ನಿಮ್ಮ ಮತಿಗೆ ತುಂಬಿರೋದ್ರಿಂದ ನಾನು ಅದರ ಬಗ್ಗೆ ತುಂಬ ವಿಸ್ತಾರವಾಗಿ ಹೇಳಬೇಕಾದಂಥ ಅಗತ್ಯ ಇಲ್ಲ. ಆದರೆ ಇದನ್ನು ಮುಂದಿನ ಪೀಳಿಗೆಗೆ ತೆಗೆದುಕೊಂಡು ಹೋಗಬೇಕಾದಂಥ ವಾಸ್ತವ ಸ್ಥಿತಿಯಲ್ಲಿ ನಾವಿರೋದ್ರಿಂದ ನಾವೆಲ್ಲರೂ ಆ ಸಂಸ್ಕಾರವನ್ನು ಬೆಳೆಸಬೇಕಾಗಿದೆ. ನಮ್ಮ ಮಕ್ಕಳಲ್ಲಿ ಅಂಥದ್ದೊಂದು ಸಂಸ್ಕಾರ ಆಗಬೇಕು. ನಿಜಾರ್ಥದಲ್ಲಿ ನಮ್ಮ ಮಕ್ಕಳನ್ನು ಬ್ರಾಹ್ಮಣರನ್ನಾಗಿಸಬೇಕು. ಬ್ರಾಹ್ಮಣ ಅನ್ನೋದು ತಂದೆ ತಾಯಿ ಬ್ರಾಹ್ಮಣರಾಗಿದ್ದರು ಅನ್ನೋ ಕಾರಣಕ್ಕೆ ಬ್ರಾಹ್ಮಣರಲ್ಲ. ಬ್ರಾಹ್ಮಣ ಅನ್ನೋದು ಹೆಚ್ಚು ಹೆಚ್ಚು ಚೌಕಟ್ಟನ್ನು ತನಗೆ ತಾನು ವಿಧಿಸಿಕೊಂಡಿದ್ದಾನೆ ಎನ್ನುವ ಕಾರಣಕ್ಕೆ ಬ್ರಾಹ್ಮಣ. ನಾನು ರಾಜೀವ್ ಮಲ್ಹೋತ್ರಾ ಅವ್ರ ಬಗ್ಗೆ ಉಲ್ಲೇಖ ಮಾಡ್ತಿದ್ದೆ. ಅವ್ರು ಭಾಳ ಚೆನ್ನಾಗಿ ಹೇಳ್ತಾರೆ, ಬ್ರಾಹ್ಮಣನಿಗೆ ಒಂದೇ ಕೆಲಸ ಇತ್ತಂತೆ, ಬ್ರಾಹ್ಮಣ ವರ್ಣದವನಿಗೆ. ಏನು ಕೆಲಸ ಅಂತಂದರೆ ಪ್ರತಿನಿತ್ಯ ತಪ್ಪದೆ ಜಪ ತಪ ಅನುಷ್ಠಾನಗಳನ್ನು ಮಾಡಬೇಕು. ಯಾಕೆ ಅನುಷ್ಠಾನಗಳನ್ನು ಮಾಡಬೇಕು ಅಂತಂದರೆ, ಕ್ಷತ್ರಿಯ ವೈಶ್ಯ ಶೂದ್ರರು ಬೇರೆ ವರ್ಣದವರು ಈ ಅನುಷ್ಠಾನಗಳಲ್ಲಿ ಯಾವುದೇ ಮಂತ್ರ ಮರೆತಾಗ್ಲೂ ಅವರು ಬ್ರಾಹ್ಮಣರ ಬಳಿಗೆ ಬಂದು ಇದು ಮರ್ತೋಗಿದೆ ಅಂತಂದರೆ ಅವನು ಮರೆಯುವ ಅರ್ಹತೆ ಇರಲಿಲ್ಲ ಅವನಿಗೆ ಅಂತ ಅವನು ಹೇಳಿಕೊಡುವ ಸ್ಥಿತಿಯಲ್ಲಿರಬೇಕಿತ್ತು. ಹೀಗಾಗಿ ಪ್ರತಿಯೊಬ್ಬ ಬ್ರಾಹ್ಮಣನನ್ನು ಗುರು ಅಂತ ಭಾವಿಸ್ತಾ ಇದ್ದಿದ್ದು ಯಾಕೆ ಅಂತಂದ್ರೆ, ಇಡೀ ಸಮಾಜ ಮರ್ತೋದಾಗ್ಲೂ ಇದು ಯಾವುದನ್ನು ಈ ಪರಂಪರೆಯನ್ನ ಮರೆಯದೆ ಉಳಿಸಿಕೊಟ್ಟವನವನು ಅಂತ.
ಇದನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ. ಬೌದ್ಧ ಸಮಾಜ ಇಲ್ಲಿಂದ ನಾಶವಾಗಿ ಹೋಯಿತು ಭಾರತದಿಂದ. ನಮಗೆ ಇತಿಹಾಸಕಾರರು ಹೇಳಿದ್ರು ಅದನ್ನ ಶಂಕರರು ಓಡಿಸಿದ್ರು, ಶಂಕರರು ನಾಶ ಮಾಡಿದ್ರು ಅಂತ ಬಾಬಾ ಸಾಹೇಬರು ಹೇಳ್ತಾರೆ. ಫಾಲ್ ನಾನು ಬೇರೆಯವರು ಉಲ್ಲೇಖನೆ ಮಾಡೋದಿಲ್ಲ. ಬಾಬಾ ಸಾಹೇಬರು ಹೇಳ್ತಾರೆ ಇದು ನಾಶ ಆಗಿದ್ದು ಹೇಗೆ ಅಂತಂದ್ರೆ, ಆಕ್ರಮಣದ ಕಾಲಕ್ಕೆ ಹಿಂದೂ ಧರ್ಮ ಬೌದ್ಧ ಧರ್ಮ ಎರಡಕ್ಕೂ ನಾಶವಾಗುವಂತ ಸಾಧ್ಯತೆ ಇತ್ತು. ಆದರೆ ಅಗ್ರಹಾರದಲ್ಲಿದ್ದಂಥ ಬ್ರಾಹ್ಮಣರು ತಮ್ಮ ಪರಂಪರೆಯನ್ನ ಮತ್ತೆ ಸಮಾಜದಲ್ಲಿ ಬಲವಾಗಿ ಉಳಿಸಿ ಅವರು ಹಿಂದೂ ಧರ್ಮವನ್ನು ಉಳಿಸಿದ್ರು. ಆದರೆ ಬೌದ್ಧರಲ್ಲಿ ಈ ತರದ ಮಿಷನರಿಗಳು ಯಾರು ಕಂಡು ಬಂದಿರಲಿಲ್ಲ. ಹೀಗಾಗಿ ಬೌದ್ಧ ಧರ್ಮ ನಾಶ ಆಯಿತು ಅಂತ ಅಂಬೇಡ್ಕರ್ ಹೇಳ್ತಾರೆ. ಈ ಸಂಸ್ಕಾರ ಪೀಳಿಗೆಯಿಂದ ಪೀಳಿಗೆಗೆ ವರ್ಗಾವಣೆಯಾಗುವಂಥ ಈ ಪ್ರಕ್ರಿಯೆ ಇದೆಯಲ್ಲ, ಈ ಪ್ರಕ್ರಿಯೆಯನ್ನು ನಾವು ಕಳ್ಕೊಂಡ ಕ್ಷಣಕ್ಕೆ ನಾವು ನಾಶ ಆಗ್ತಾ ಹೋಗ್ಬಿಡ್ತೀವಿ. ಆ ದೃಷ್ಟಿಯಿಂದ ನಮ್ಮ ಮಕ್ಕಳನ್ನು ಸಂಸ್ಕಾರದ ಮುದ್ದೆಗಳನ್ನಾಗಿಸುವಂಥ ಅವಶ್ಯಕತೆ ಇದೆ. ಅವರು ನೋಡುವಾಗ ಅನ್ನಿಸ್ಬೇಕು ಏನು ಸಂಸ್ಕಾರವಂತರು ಅಂತ. ನಾನು ಅನೇಕ ಬಾರಿ ನೋಡ್ತೀನಿ, ಕೆಲವು ಮಕ್ಕಳನ್ನ ಕಂಡಾಗಲೇ ಖುಷಿ ಅನ್ಸುತ್ತೆ, ವಾ ಏನು ಚಂದ, ಹುಡುಗ ಹಿರಿಯರು ಬಂದ ತಕ್ಷಣ ಎದ್ದು ನಿಲ್ತಾರೆ. ವಿನಾಯಕ್ ಜಿ ಹೇಳಿದ್ರಲ್ಲ ತುಂಬ ಚೆನ್ನಾಗಿ, ನಿನ್ನ ಫ್ರೆಂಡ್ ಅವರು ನೀನು ಊಟ ಮಾಡು ಅಂತ ಹೇಳೋದಿದೆಯಲ್ಲ, ಅದು ಪಶ್ಚಿಮದ ಸಂಸ್ಕೃತಿಯಲ್ಲಿದೆ, ನಾನು ನೋಡಿದ್ದೀನಿ ಅದನ್ನು. ಆದರೆ ಭಾರತದಲ್ಲಿ ಹಂಗಿಲ್ಲ. ಯಾರೇ ಹಿರಿಯರು ಬಂದಾಗಲೂ ಕೂಡ ಎದ್ದು ಹೋಗಿ ನಮಸ್ಕಾರ ಮಾಡುವಂಥ ಪ್ರಕ್ರಿಯೆ ಇದೆಯಲ್ಲ, ನೀವು ಉತ್ತರ ಭಾರತದಲ್ಲಿ ನೋಡಬೇಕು, ನಮಗಿಂತ ಒಂದು ಹೆಜ್ಜೆ ಮುಂದೆ ಅವ್ರು ಹೇಗೆ ಅಂತಂದ್ರೆ, ದೊಡ್ಡವರು ಎದುರಿಗೆ ಬಂದ ತಕ್ಷಣ ಪೂರ್ತಿ ಕಾಲು ಮುಟ್ತಾರೋ ಇಲ್ವೋ, ಒಂದು 70% ಕಾಲ್ವರೆಗಾದ್ರೂ ಬಗ್ತಾರೆ. ನಮ್ಮ ಮಕ್ಕಳಿಂದ ನಾವು ಅದನ್ನು ದೂರ ಮಾಡಿಸ್ಬಿಟ್ಟಿದ್ದೀವಿ. ನಮ್ಮ ಮಕ್ಕಳು ಇವತ್ತು ಪ್ರಶ್ನೆ ಮಾಡ್ತಾರೆ, ಯಾಕೆ ಕಾಲಿಗೆ ಬಗ್ಗಬೇಕು ಅಂತ. ಒಂದ್ಸಲ ನಾನೊಬ್ಬ ಸ್ವಾಮೀಜಿನ ಕೇಳಿದೆ. ಯಾರೋ ಒಬ್ರು ನನ್ನ ಜೊತೆ ತುಂಬಾ ಜಗಳ ಮಾಡ್ತಾ ಇದ್ರು. ಜಗಳ ಮಾಡಿದಾಗ ನಾನು ಸಾರಿ ಕೇಳಲಿಕ್ಕೆ ಹಿಂದೆ ಮುಂದೆ ನೋಡ್ತಿದ್ದೆ. ಅವ್ರು ಹೇಳಿದ್ರು, ಹೋಗು, ಅವ್ರು ದೊಡ್ಡವರು, ಅವ್ರ ಕಾಲಿಗೆ ಬಿದ್ದು ಒಂದು ನಮಸ್ಕಾರ ಮಾಡು, ಸಾರಿ ಕೇಳು, ಪರವಾಗಿಲ್ಲ. ನಾನು ತಪ್ಪೇ ಮಾಡಲಿಲ್ಲ, ಯೌವನದ ಮದ ಅಲ್ಲ, ನಾನು ತಪ್ಪೇ ಮಾಡಲಿಲ್ಲ, ನಾನು ಯಾಕೆ ಸಾರಿ ಕೇಳಬೇಕು. ಅವರಂದ್ರು, ಯಾರು ತಲೆಬಾಗ್ತಾರೋ, ಎಷ್ಟು ಚೆನ್ನಾಗಿದೆ ನೋಡಿ ಸಂಸ್ಕಾರವನ್ನು ಹೆಂಗೆ ತುಂಬೋದು. ಯಾರು ತಲೆಬಾಗ್ತಾರೋ ಭಗವಂತ ಅವ್ರ ಹೃದಯದಲ್ಲಿ ಬಂದು ವಾಸ ಮಾಡ್ತಾನಂತೆ. ನಿನಗೆ ಭಗವಂತ ವಾಸ ಮಾಡಬೇಕು, ನಿನ್ನ ಅಹಂಕಾರ ದೊಡ್ಡದಾಗಿರಬೇಕು ಅಂತ. ನನಗೆ ಈ ಮಾತು ಎಷ್ಟು ಹಿಡಿಸ್ತು ಅಂತಂದ್ರೆ, ಅವ್ರ ಕಾಲಿಗೆ ನಮಸ್ಕಾರ ಮಾಡುವಾಗ ನಾನು ಅನ್ಕೊಳ್ತಿದ್ದೆ, ಮೋಸ್ಟ್ಲಿ ಈಗ ಭಗವಂತ ಬಂದು ವಾಸ ಮಾಡಿರ್ಬೋದು ಅಂತ. ಏನು ಚಂದ ನೋಡಿ. ಈ ಸಂಸ್ಕಾರದ ಪ್ರಕ್ರಿಯೆ ಇದೆಯಲ್ಲ, ಇದು ಎಷ್ಟು ವಿಸ್ತಾರ ಆಗುತ್ತೋ, ಎಷ್ಟು ಉತ್ಸವವಾಗಿ ಹಬ್ಬುತ್ತೋ, ಅಷ್ಟು ಭಾರತ ಬಲವಾಗುತ್ತೆ. ಮತ್ತು ಈಗ ಭಾರತ ಬಲವಾಗಬೇಕಾಗಿರುವಂಥ ಹೊತ್ತು. ನೆನ್ಪಿಟ್ಕೊಳ್ಳಿ, ಸಂಸ್ಕಾರ ಪ್ರೀತಿಯನ್ನು ಹೆಚ್ಚಿಸುತ್ತೆ, ಹಾಗಂತ ಸ್ವಾಭಿಮಾನವನ್ನು ಕಡಿಮೆ ಮಾಡೋದಿಲ್ಲ. ಈ ದೇಶದ ಪ್ರಧಾನಿಯನ್ನ, ನಾನು ವಾಪಸ್ ಪ್ರಧಾನಿಗೆ ಬರ್ತೀನಿ, ನಾನು ಏನು ಮಾಡಲಿ, ಪ್ರಧಾನಿಯ ಬಗ್ಗೆ ಹೇಳದೆ ಹೋದರೆ ನನಗೆ ನಾನು ಮಾತಾಡಿದ್ದೀನಿ ಅಂತ ಅನ್ಸೋದೇ ಇಲ್ಲ. ನಾನು ಯಾರಿಗಾದ್ರೂ ತಮಾಷೆ ಮಾಡ್ತಿರ್ತೀನಿ ಭಾಳ ಜನ ಸೇರಿದಾಗ. ನಾನು ಪ್ರಧಾನಿ ಸ್ವಲ್ಪ ಮಟ್ಟಿಗೆ ಕರಪ್ಟ್ ಆಗಿದ್ದಿದ್ರೆ, ಸ್ವಲ್ಪ ಮಟ್ಟಿಗೆ ಪರಿವಾರವಾದಿಯಾಗಿದ್ದಿದ್ರೆ, ಸ್ವಲ್ಪ ಮಟ್ಟಿಗೆ ದೇಶದ ಬಗ್ಗೆ ಅಭಿಮಾನ ಇಲ್ಲದ ವ್ಯಕ್ತಿ ಆಗಿದ್ದಿದ್ರೆ ಮಾತಾಡದೇ ಇರ್ಬೋದಾಗಿತ್ತು. ಸ್ವಲ್ಪ ಲವಲೇಶದಷ್ಟು ಈ ಥರದ ಅಂಶಗಳು ಇಲ್ಲದೆ ಇರೋದ್ರಿಂದ ಮಾತನಾಡದೆ ಹೋದರೆ ಅದು ಒಂದು ಸಂಸ್ಕಾರ ಅಲ್ಲ ಅಂತ ನಾನು ಭಾವಿಸ್ತೇನೆ. ಇಡೀ ಜಗತ್ತು ಅವರನ್ನು ಪ್ರೀತಿಸುತ್ತೆ ಮಿತ್ರರೇ, ಇಡೀ ಜಗತ್ತು ಪ್ರೀತಿಸುತ್ತೆ. ಟ್ರಂಪ್ ನನ್ನ ದೇಶದ ಪ್ರಧಾನಿಯನ್ನು ವಿರೋಧಿಸಿದ ಎನ್ನುವ ಕಾರಣಕ್ಕೋಸ್ಕರ ಇವತ್ತು ಜಗತ್ತಿನಲ್ಲಿ ಟ್ರಂಪ್ ವಿಲನ್. ಹೆಂಗ್ ಸಾಧ್ಯ ಇದು? ಈ ದೇಶದ ಪ್ರಧಾನಿ ಜಪಾನಿಗೆ ಹೋಗ್ತಾರೆ. ಜಪಾನಿನ ಜನ, ಜಪಾನಿನ ಅಧ್ಯಕ್ಷರು ಈ ಅಮೆರಿಕ ಜೊತೆಗೆ ಒಂದು ನೆಗೋಸಿಯೇಷನ್ ಇತ್ತು ಅವ್ರದ್ದು. ಪ್ರಾಬಬಲಿ $500 ಬಿಲಿಯನ್ ವಹಿವಾಟಿನ ಒಂದು ನೆಗೋಸಿಯೇಷನ್ ಆಗಬೇಕಿತ್ತು. ಅವ್ರೇನು ಹೇಳ್ತಾರೆ ಗೊತ್ತಾ? ಇಲ್ಲ ನರೇಂದ್ರ ಮೋದಿ ನನ್ನ ದೇಶಕ್ಕೆ ಬರ್ತಿದ್ದಾರೆ, ಈ ನೆಗೋಸಿಯೇಷನ್ ಎಲ್ಲ ಆಮೇಲೆ, ಇದು ಮುಗಿದ ನಂತರ ಉಳಿದಿದ್ದು ನಾವು ನೋಡ್ತೀವಿ ಅಂತ ಅಮೆರಿಕಕ್ಕೆ ಚಾಟಿ ಬೀಸಿದಂತೆ ಈ ದೇಶದ ಪ್ರಧಾನಿಯ ಕಾರಣಕ್ಕೋಸ್ಕರ ಮಾತನಾಡ್ತಾರಲ್ಲ. ನಿನ್ನೆ ನ್ಯೂಯಾರ್ಕ್ ಟೈಮ್ಸ್ ಒಂದು ರಿಪೋರ್ಟ್ ಮಾಡಿದೆ, ನಂಗೆ ಬಹಳ ಗೂಸ್ ಬಂಪ್ಸ್ ಇದೆ ಹೇಳಬೇಕಾದಾಗ. ನ್ಯೂಯಾರ್ಕ್ ಟೈಮ್ಸ್ನ ಹೆಡ್ಲೈನ್ಸ್ ಏನು ಗೊತ್ತಾ? ನ್ಯೂಯಾರ್ಕ್ ಟೈಮ್ಸ್ ಹೇಳುತ್ತೆ, 3 ಜನರು ಫೋಟೋ, ಶಿ ಜಿನ್ಪಿಂಗ್, ಭಾರತದ ಪ್ರಧಾನಿ ನರೇಂದ್ರ ಮೋದಿ ಮತ್ತು ರಷ್ಯಾದ ಪುತಿನ್. ಟೈಟಲ್ ಏನು ಗೊತ್ತಾ? ಜಗತ್ತಿನ 4 ಮೋಸ್ಟ್ ಪವರ್ಫುಲ್ ನೇಷನ್ನಿನ 3 ಪ್ರಮುಖರು ಬಂದು ಸೇರ್ಕೊಂಡಿದ್ದಾರೆ ಅಂತ. 4 ಮೋಸ್ಟ್ ಪವರ್ಫುಲ್ ನೇಷನ್ ಅಲ್ಲಿ ಅಮೆರಿಕ ಒಂದು ಸೇರ್ಕೊಳ್ಳುತ್ತೆ. ಅದೊಂದು ಬಿಟ್ಟರೆ 3 ಜನ ಪವರ್ಫುಲ್ ಲೀಡರ್ಗಳು 4 ಪವರ್ಫುಲ್ ನೇಷನ್ಗಳಲ್ಲಿ ಒಂದು ಭಾರತ ಅಂತ ಇವತ್ತು ಜಗತ್ತು ಗುರುತಿಸ್ಲಿಕ್ಕೆ ಶುರು ಮಾಡಿದೆಯಲ್ಲ. ಹೌದೇ? ಈ ದೇಶದಲ್ಲಿ ಬೇರೆ ಪ್ರಧಾನಿಗಳು ಆಗೇ ಇಲ್ವಾ? ಯಾರು ಇಷ್ಟು ವರ್ಷ ಕೆಲಸ ಮಾಡಲೇ ಇಲ್ವಾ? ಮಾಡಿದ್ದಾರೆ. ಆದರೆ ಎಲ್ಲಿ ತನ್ನ ಸಂಸ್ಕಾರವನ್ನು ಬಳಸ್ಕೊಳ್ಬೇಕು ಅಲ್ಲಿ ಬಳಸ್ಕೊಂಡು, ಎಲ್ಲಿ ಸ್ವಾಭಿಮಾನವನ್ನು ಉಳಿಸ್ಕೊಳ್ಬೇಕು ಅಲ್ಲಿ ಉಳಿಸಿಕೊಳ್ಳುವಂಥ ಈ ಪ್ರಕ್ರಿಯೆ ಇದೆಯಲ್ಲ, ಬಹುಶಃ ನನಗೆ ಅನ್ಸುತ್ತೆ ಒಂದು ಬೆಸ್ಟ್ ಆದರ್ಶವನ್ನು ಆಧುನಿಕ ಯುಗದಲ್ಲಿ ನನ್ನ ದೇಶದ ಪ್ರಧಾನಿ ನಿರ್ಮಾಣ ಮಾಡಿಕೊಟ್ಟಿದ್ದಾರೆ ಅಂತ. ಸಂಸ್ಕಾರ ಹೆಂಗಿರುತ್ತೆ ನೋಡಿ. ನಾನು ಯಾವಾಗಲೂ ಅವ್ರನ್ನ ಹತ್ತಿರದಿಂದ ಗಮನಿಸ್ತಿರ್ತೀನಿ. ನೀವು ಟಿವಿಯಲ್ಲಿ ನೋಡಬೇಕಾದಾಗ ಅವ್ರ ಸಂಸ್ಕಾರವನ್ನು ಗಮನಿಸಬೇಕು. ಯಾವುದೋ ಹೆಣ್ಣು ಮಗಳು ಬಂದರೆ
ಪುರುಷರು ಬಂದರೆ ಶೇಕ್ ಹ್ಯಾಂಡ್ ಮಾಡ್ತಾರೆ, ನಮಸ್ಕಾರ ಮಾಡ್ತಾರೆ. ಹೆಣ್ಮಗಳು ಕಂಡ ತಕ್ಷಣ ತಲೆಬಾಗಿ ನಮಸ್ಕರಿಸುವ ರೂಢಿ ಇದೆಯಲ್ಲ, ಏನು ಚಂದ ಅದು. ಈ ದೇಶದ ಪರಂಪರೆಯ ಭಾಗವಾಗಿ ಕಾಣಿಸ್ಕೊಳ್ತಾರೆ. ನೀವು ರಾಮ ಮಂದಿರದ ಇನಾಗ್ರೇಷನ್ಗೆ ನೋಡಬೇಕು, ಬೆಳಗಿನ ಜಾವ 4:15 ಆ ಮನುಷ್ಯ ನದಿಯಲ್ಲಿ ಸ್ನಾನ ಮಾಡಿ ಹೇಗೆ ಒಬ್ಬ ಶ್ರದ್ಧಾವಂತ ಹಿಂದೂ ಒಂದು ಮಂದಿರದ ಇನಾಗ್ರೇಷನ್ಗೆ ಬರಬಹುದೋ ಹಾಗೆ ಈ ದೇಶದ ಪ್ರಧಾನಿ ಬರುವಾಗಲೇ ಅನ್ನಿಸ್ತಿತ್ತು, ಶಬಾಷ್, ಏನು ಸುಂದರವಾಗಿದೆ, ಈ ದೇಶದ ಭವಿಷ್ಯ ಅದ್ಭುತವಾಗಿದೆ ಅಂತ ಆ ಕ್ಷಣಕ್ಕೆ ಅನ್ನಿಸುವಂತೆ. ಇವೆಲ್ಲವನ್ನು ನೋಡುವಾಗ ಅನ್ಸತ್ತೆ ಸಂಸ್ಕಾರ ಬಹಳ ದೊಡ್ಡ ರೋಲ್ ಪ್ಲೇ ಮಾಡುತ್ತೆ. ಅದರೊಳಗೆ ನಮ್ಮನ್ನು ನಾವು ಭಗವಂತನೊಂದಿಗೆ ಕನೆಕ್ಟ್ ಮಾಡಿಟ್ಟುಕೊಳ್ಳುವಂಥ ಈ ಪ್ರಕ್ರಿಯೆಯೂ ಕೂಡ ಅಷ್ಟೇ ಅಗತ್ಯ ಅಂತ ನನಗೆ ಯಾವಾಗಲೂ ಅನಿಸುತ್ತೆ. ನೆನ್ಪಿಟ್ಕೊಳ್ಳಿ, ಹೊರಗಡೆ ಏನು ಯೂನಿವರ್ಸ್ ನೋಡ್ತಾ ಇದ್ದೀವೋ, ಈ ಜಗತ್ತನ್ನು ನೋಡ್ತಿದ್ದೀವೋ, ಇದಕ್ಕಿಂತಲೂ 10 ಪಟ್ಟು ದೊಡ್ಡ ಜಗತ್ತು ಒಳಗಿದೆ. ಆ ಒಳಗಿನ ಜಗತ್ತಿಗೆ ಸಮಯವೇ ಕೊಟ್ಟಿಲ್ಲ ನಾವು. ಅದು ಯಾವಾಗ ಸಮಯ ಕೊಡ್ಲಿಕ್ಕೆ ಸಾಧ್ಯ ಅಂತಂದರೆ ನಮ್ಮ ಒಳಗಿನ ಪ್ರಜ್ಞೆಯನ್ನು ಜಾಗೃತಗೊಳಿಸಿಕೊಂಡಾಗ, ಆ ಪ್ರಜ್ಞೆಯನ್ನು ಜಾಗೃತಗೊಳಿಸಲಿಕ್ಕೆ ಜಪ ಮತ್ತು ತಪವನ್ನು ನಾವು ವಾಹಕವಾಗಿ ಬಳಸ್ಕೊಂಡಾಗ ಸಾಧ್ಯ ಅಂತ ನಾನಂತೂ ಅತ್ಯಂತ ಕೃತಕೃತ್ಯತೆಯಿಂದ ಭಾವಿಸ್ತಾ ಈ ಸುಂದರವಾದ ಕಾರ್ಯಕ್ರಮವನ್ನು ಸಂಸ್ಕಾರದ ಹೆಸರಲ್ಲಿ ಆಯೋಜಿಸಿ ಒಂದು ಕಡೆ ಕಟ್ಟಾಕಿ ಎಲ್ಲರನ್ನೂ ಸೇರಿಸಿಕೊಂಡು ಬೇರೆ ಬೇರೆ ಕಾರಣಗಳಿಗೆ ನಾವು ಕೂತಿರ್ಬೋದು. ಕೆಲವರು ಕಾರ್ಯಕ್ರಮಕ್ಕೆ ಬರಲೇಬೇಕು ಅಂತ, ಇನ್ನು ಕೆಲವರು ಪದಾಧಿಕಾರಿಗಳು ನಮ್ಮ ಮನೆಯವರು ಅಂತ ಕೂತಿರ್ಬೋದು. ಆದರೆ ಕೂತಿರೋ ಪ್ರತಿಯೊಬ್ಬರಿಗೂ ಕೂಡ ಏನಾದರೂ ಒಳಿತನ್ನು ಮುಟ್ಟಿಸಬೇಕು ಎನ್ನುವಂಥ ಒಂದು ಸಂಸ್ಕಾರವನ್ನೇನು ಹವ್ಯಕರು ಬೆಳೆಸ್ತಿದ್ದೀರಿ. ನಾನು ಆ ಹವ್ಯಕರ ಆ ಆಲೋಚನೆಗೆ ನತಮಸ್ತಕನಾಗ್ತೇನೆ. ಎಲ್ರಿಗೂ ಧನ್ಯವಾದಗಳು. ಪ್ರೀತಿಯಿಂದ ಆಲಿಸಿದ ನಿಮಗೆ, ಪ್ರೀತಿಯಿಂದ ಕರೆಸಿದ ಎಲ್ರಿಗೂ ಧನ್ಯವಾದಗಳು. ನಮಸ್ಕಾರ. ವಂದೇ ಮಾತರಂ. ಜೈ ಹಿಂದ್.